ज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् हरिः ओಂ ವಾದಿರಾಜಗುರು ಸಾರ್ವಭೌಮರು ಮೊದಲೇ ಆಲೋಚನೆ ಮಾಡಿದ ಹಾಗೆ ಲಕ್ಷ್ಮೀ ಶೋಭಾನೆ ಎನ್ನುವಂತಹ ಒಂದು ಪರಮ ಸುಂದರವಾದ ಒಂದು ಕೃತಿ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ಒಂದು ಪದ್ಯವನ್ನ ಯಥಾಶಕ್ತಿ ಅರ್ಥಾನುಸಂಧಾನವನ್ನ ಗುರುಗಳಿಗೆ ಸಮರ್ಪಣೆಯನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಈಗ ಎರಡನೇ ಪದ್ಯದಲ್ಲಿ ಯಾರನ್ನ ಕುರಿತಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ ಅನ್ನುವಂತಹ ವಿಷಯವನ್ನ ನಮಗೆ ರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಿಂಬೆ ಪಕ್ಷಿ ವಾಹನ ಗೆರಗುವೆ ಪಕ್ಷಿ ವಾಹನ ಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ. ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಆರಂಭದಲ್ಲಿ ಯಾರಿಗೆ ನಮಸ್ಕಾರ ಮಾಡ್ತೀನಿ ನಾನು ಅಂತಂದ್ರೆ, ಆರಂಭದಲ್ಲಿ ನಮಸ್ಕಾರ ಮಾಡ್ಬೇಕಾದ್ದು ನಾರಾಯಣಂ ನಮಸ್ಕೃತ್ಯ ದೇವೀಂ ನಮಸ್ಕೃತ್ಯ. ಆ ಶ್ಲೋಕದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ, ಆದ್ರೆ ಅನ್ವಯ ಮಾಡ್ಬೇಕಾದ್ರೆ ನಾರಾಯಣಂ ದೇವೀಂ, ನಾರಾಯಣನಿಗೆ ಫಸ್ಟ್ ನಮಸ್ಕಾರ ಮಾಡಿ ದೇವಿಗೆ ನಮಸ್ಕಾರ ಮಾಡಿ ಅಂತ ಅನ್ವಯ ಮಾಡಬೇಕು ಆ ಶ್ಲೋಕದಲ್ಲಿ ಅಂತ ಆಚಾರ್ಯ ಹೇಳ್ತಾರೆ. ಅದರಂತೆ ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಆರಂಭದಲ್ಲಿ ಲಕ್ಷ್ಮೀ ನಾರಾಯಣ ಅಂತ ತಗೊಂಡ್ಬಿಟ್ರು. ನಾರಾಯಣ ಲಕ್ಷ್ಮಿ ಅಂತ ಅವ್ರು ಹೇಳಲಿಲ್ಲ. ನಾರಾಯಣ ಲಕ್ಷ್ಮಿ ಅಂತ ಆಗ್ಬೇಕಾಗಿತ್ತಲ್ವಾ ಆಕ್ಚುಯಲ್ ಆಗಿ. ಲಕ್ಷ್ಮೀನಾರಾಯಣ ಅಂತ ಯಾಕಾಯ್ತು ಹಾಗಾದ್ರೆ ಇಲ್ಲಿ? ಲಕ್ಷ್ಮೀನಾರಾಯಣ, ಸೀತಾರಾಮ, ಉಮಾಮಹೇಶ್ವರ, ಸರಸ್ವತಿ ಬ್ರಹ್ಮ, ಶಚಿ ಪುರಂದರ, ಸ್ವಾಹ ವೈಶ್ವಾನರ ಅಂತೆಲ್ಲ ಯಾಕೆ ಹೇಳ್ತಾರೆ ಅಂತಂದ್ರೆ, ಎಲ್ಲ ದೇವತೆಗಳಲ್ಲಿ ಪ್ರಧಾನವಾಗಿ ದೇವತೆಗಳನ್ನ ನಮಸ್ಕಾರ ಮಾಡಬೇಕಾದ್ದು ಪತ್ನಿ ಸಹಿತವಾಗಿ ಅಂತ. ಸಪತ್ನೀಕರಾಗಿ ದೇವತೆಗಳನ್ನ ಸಪತ್ನೀಕಾಹ ಸುರಾಗ್ರಾಹ್ಯಾಹ ಅಂತ ಪ್ರಮಾಣ ವಚನ. ಹೆಂಡತಿಯಿಂದ ಕೂಡಿದ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಅಂತ. ಆದ್ದರಿಂದಲೇ ರುದ್ರದೇವರು ಈಗ ಸಾಯಂಕಾಲ ಸಂಚಾರ ಮಾಡಿಕೊಂಡು ಬರುವಾಗ ಅಪತ್ನೀಕರಾಗಿ ಬರ್ತಾರೆ, ಹೆಂಡತಿ ಜೊತೆಯಲ್ಲಿ ಬರೋದಿಲ್ಲ. ಆದ್ದರಿಂದ ಆ ರೂಪವನ್ನ ಅಮಂಗಳ ರೂಪ ಅಂತ ಕರೀತಾರೆ. ಸಾಯಂಕಾಲ ಸತೀದೇವಿಯ ಅಂದ್ರೆ ಪಾರ್ವತೀ ದೇವಿ ಜೊತೆಯಲ್ಲಿ ಅವರು ಸಂಚಾರ ಮಾಡಿದ್ರೆ ಆ ಕಾಲವನ್ನ ಒಳ್ಳೆ ಕಾಲ ಅಂತ ಕರಿತೇವೆ. ಆದ್ರೆ ಈಗ ಪಾರ್ವತೀ ದೇವಿಯನ್ನ ಬಿಟ್ಟು ಒಬ್ಬರೇ ಸಂಚಾರ ಮಾಡ್ಕೊಂಡು ಬರ್ತಾರೆ, ಆದ್ದರಿಂದ ಅದು ಅಮಂಗಳವಾದ ಕಾಲ. ಸಾಯಂಕಾಲ ಅಂದ್ರೆ ಆ ರೌದ್ರ ಕಾಲ ಏನಿದೆ, ಆ ರೌದ್ರ ಕಾಲವನ್ನ ಅಮಂಗಳ ಕಾಲ ಅಂತ ಕರೀತಾರೆ. ಅದು ಅಮಂಗಳ ಕಾಲ ಯಾಕಾಯ್ತು ಅಂದ್ರೆ ಅಪತ್ನೀಕರಾಗಿ ಬಂದಿದೆ. ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಎಲ್ಲ ಪತ್ನಿಯರ ಜೊತೆಯಲ್ಲಿದ್ದಾರೆ ಅಂತ ನಮಸ್ಕಾರ ಮಾಡಬೇಕು. ಅದನ್ನ ಪಾಠ ಮಾಡ್ತಾನೆ ನಾರಾಯಣ. ಆದ್ದರಿಂದಲೇ ವಾದಿರಾಜರು ಲಕ್ಷ್ಮಿಯ ಸ್ತೋತ್ರವನ್ನ ಮಾಡ್ಬೇಕಾದ್ರೆ ಒಂದು ಸ್ತೋತ್ರ, ಶ್ರೀಶ ಗುಣದರ್ಪಣ ಅನ್ನುವ ಸ್ತೋತ್ರ, ಅದಕ್ಕೆ ಹೆಸರೇ ಶ್ರೀಶ ಗುಣದರ್ಪಣ ಸ್ತೋತ್ರ ಅಂತ. ಶ್ರೀಶ ಶ್ರೀಶ ಗುಣದರ್ಪಣ ಸ್ತೋತ್ರ ಅಂತ. ಅದರಲ್ಲಿ ಶ್ರೀಶ ಗುಣದರ್ಪಣ ಸ್ತೋತ್ರ ಅಂತಂದ್ರೆ ಸಾಮಾನ್ಯವಾಗಿ ಶ್ರೀ ಅಂತ ಹಾಕ್ತಿವಲ್ಲ, ಆ ಶ್ರೀ ಅಲ್ಲ. ಶ್ರೀ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಶ್ರೀಶ ಅಂದ್ರೆ ನಾರಾಯಣ. ಯಾರೋ ಒಬ್ರು ಸಮಸ್ಯೆ ಆಗೋಯ್ತು ಅವ್ರಿಗೆ, ತಿರುಪ್ತಿಗೆ ಹೊರಟಿವಿ ಅಂದ್ರೆ ಶ್ರೀ ಶಬ್ದ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿದ್ರು. ತಿರುಪ್ತಿಗೆ ಹೊರಟಿದ್ರು. ತಿರುಪ್ತಿಗೆ ಹೋಗುವಾಗ ಮಧ್ಯದಲ್ಲಿ ಎಲ್ಲಾರ ಒಂದು ಊಟಕ್ಕೆ ವ್ಯವಸ್ಥೆ ಆಗತ್ತಾ ಅಂತ ಕೇಳೋದು. ಆಗತ್ತೆ. ಅದರಲ್ಲಿ ಲೊಕೇಶನ್ ಕಳಿಸಿದ್ದಾಯ್ತು. ಕಳಿಸಿದ್ದಕ್ಕೆ ಅಲ್ಲಿಗೆ ಹೋದ್ರೆ ಪಾದರಾಜ ಮಠಕ್ಕೆ ಊಟಕ್ಕೆ ಹೋಗಿದ್ದೆ ನಾನು ಅಂತಂದು. ಪಾದರಾಜ ಮಠ ಅಲ್ಲಪ್ಪ, ಶ್ರೀಪಾದರಾಜ ಮಠ ಅಲ್ಲ. ಶ್ರೀ ಅಂತ ಯಾಕೆ ಸೇರಿಸ್ಬೇಕು? ಅಲ್ಲ, ಶ್ರೀ ಅವ್ರ ಹೆಸರೇ ಶ್ರೀಪಾದರಾಜರು ಅಂತ, ಪಾದರಾಜ ಅಂತಲ್ಲ. ಶ್ರೀಪಾದರಾಜರು ಅಂತ ಸೇರಿಸಿದಾಗ ನಮ್ಗೆ ಗೌರವ ಕೊಡಬೇಕು ಅಂತಿದ್ರೆ
ಸ್ಟಾರ್ಟಿಂಗ್ ಅಲ್ಲಿ ಶ್ರೀ ಅಂತ ಸೇರ್ಸು, ಅವ್ರ ಹೆಸರೇ ಶ್ರೀಪಾದರಾಜರು ಅಂತ, ಅವಾಗ ಜ್ಞಾನ ಬಂತವ್ರಿಗೆ. ಹಾಗಿದ್ಯಾ ಅಂತ. ಹಾಗೆ ಇಲ್ಲೂ ಅಷ್ಟೇ, ಶ್ರೀ ಶ್ರೀಶ ಗುಣದರ್ಪಣ ಸ್ತೋತ್ರ. ಶ್ರೀ ಅದ್ರ ಹೆಸರೇ ಶ್ರೀಶ ಗುಣದರ್ಪಣ ಅಲ್ಲ, ಶ್ರೀ ಶ್ರೀಶ ಗುಣದರ್ಪಣ. ಅದ್ರ ಮೇಲೆ ನೀವು ಗೌರವ ಕೊಡ್ಬೇಕು ಅಂತಂದ್ರೆ ಶ್ರೀ ಶ್ರೀಶ ಗುಣದರ್ಪಣ ಅಂತ ಹಾಕಬಹುದು. ವಾದಿರಾಜರು ರಚನೆ ಮಾಡಿದ್ದು ಶ್ರೀ ಶ್ರೀಶ ಲಕ್ಷ್ಮೀ ನಾರಾಯಣ ಅವರಿಬ್ಬರ ಗುಣಗಳಿಗೆ ನಾನು ಕನ್ನಡ ಹಿಡಿತೀನಿ ಅಂತ ಅವ್ರು ಇಟ್ಟಿದ್ರು. ಆದ್ದರಿಂದ ಆರಂಭದಲ್ಲಿ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಲಕ್ಷ್ಮೀ ದೇವಿ ಸ್ತೋತ್ರ ಯಾಕೆ ಮಾಡ್ಬೇಕು ಆರಂಭದಲ್ಲಿ ಅಂತಂದ್ರೆ ಸಂಪತ್ತಿಗಾಗಿ. ಯಾರೇ ಆಗ್ಲಿ ಪಾಠ ಪ್ರವಚನ ಜ್ಞಾನ ಕಾರ್ಯ ಇತ್ಯಾದಿಗಳು ಮಾಡ್ಬೇಕಾದ್ರೆ ಬಟ್ಟೆ ಕಡಿಮೆ ಇರಬಾರ್ದು. ಅದು ಕಡಿಮೆ ಇದ್ರೆ ಯಾವ ಪಾಠನೂ ಇಲ್ಲ, ಯಾವ ಪ್ರವಚನವೂ ಇಲ್ಲ, ಏನಿಲ್ಲ. ಅದೊಂದು ಸಮಸ್ಯೆ ಆಗ್ಬಿಟ್ರೆ ನಮಗೆ ಏನೂ ಆಗಲ್ಲ. ಅದಕ್ಕೆ ಮೊದಲು ಲಕ್ಷ್ಮೀ ದೇವಿಯನ್ನ ವೇದನೆ ಪ್ರಾರ್ಥನೆ ಮಾಡು ಅಂತ ಹೇಳ್ಕೊಡುತ್ತೆ. ಆ ಲಕ್ಷ್ಮೀ ದೇವಿ ಹೇಗಿದ್ದಾಳೆ, 4 ಜಡ ಇದೆ ಅವಳಿಗೆ, ಚತುಶ್ರೀಖಂಡ ಅಂತ ಅವಳ ಸ್ತೋತ್ರ ಮಾಡಿದ್ರೆ ಸಂಪತ್ತು ಮನೆಗೆ ಬರುತ್ತೆ ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಆರಂಭದಲ್ಲಿ ವಾದಿರಾಜ ಸ್ವಾಮಿಗಳು ಲಕ್ಷ್ಮೀನಾರಾಯಣರ, ಲಕ್ಷ್ಮೀನಾರಾಯಣ ಅಂದ್ರೆ ಒಬ್ಬನೇ ಅಲ್ಲ, ಲಕ್ಷ್ಮಿ ಅಂತಂದ್ರೆ ಮಹಾಲಕ್ಷ್ಮೀ ದೇವಿ, ಅವಳಿಗೆ ಆಶ್ರಯನಾದವನು ನಮ್ಮ ಸ್ವಾಮಿಯಾದ ನಾರಾಯಣ. ಲಕ್ಷ್ಮೀ ದೇವಿಯ ನಾರಾಯಣನ ಚರಣಕ್ಕೆ ಶರಣೆಂದೆ. ಅಂದ್ರೆ ನಾವು ಏನಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅದು ಫಲಕಾರಿ ಆಗ್ಬೇಕು. ನಮಸ್ಕಾರ ಮಾಡಿದ್ದು ವೇಸ್ಟ್ ಆಗಿ ಹೊರಟೋಗ್ಬಾರ್ದು. ಅದಕ್ಕೆ ನೋಡಿ ವಾದಿರಾಜರ ಒಂದೊಂದು ಶಬ್ದವನ್ನ ನಾವಾದ್ರೆ ಒಂದು ಲೆಟರ್ ಬರಿಬೇಕಾದ್ರೆ ಅಳದು ತೂಗಿ ಶಬ್ದ ಹಾಕ್ತಿವಲ್ಲ, ವಾದಿರಾಜರಾಗ ಹಾಕಿಲ್ಲ. ಅವ್ರಿಗೆಲ್ಲ ಬಾಯಿಲು ಬಂದ್ಬಿಡತ್ತೆ ಅನಾಯಾಸವಾಗಿ. ಆದ್ರೆ ಅವ್ರು ಮಾಡ್ತಿರುವಂತಹ ಪ್ರಾರ್ಥನೆ ಹೇಗಿದೆ ಅಂದ್ರೆ, ನಾನು ಶರಣೆಂಬೆ ಅನ್ಬೇಕಂತೆ. ಶರಣು ಅಂದ್ರೆ ಏನು? ಶರಣಾಗತಿ. ಶರಣಾಗತಿ ಅಂದ್ರೆ ವಿಶ್ವಾಸ. ಏನ್ ವಿಶ್ವಾಸ? ನನ್ನನ್ನ ದೇವರು ಕಾಪಾಡ್ತಾನೆ, ನಾನು ದೇವರ ಭಕ್ತ, ಆದ್ದರಿಂದ ನನ್ ಕಾಪಾಡೋ ಜವಾಬ್ದಾರಿ ಯಾರದ್ದು? ದೇವರದ್ದೇ ಅನ್ನುವ ಭಾವನೆಯನ್ನ ಶಾಸ್ತ್ರದಲ್ಲಿ ಏನ್ ಕರೀತಾರೆ? ಶರಣಾಗತಿ. ನಾನು ಯಾರಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತಂದ್ರೆ ಲಕ್ಷ್ಮೀ ನಾರಾಯಣರ ಚರಣಕ್ಕೆ ಶರಣೆಂಬೆ. ಇಲ್ಲಿ ಚರಣ ಅಂದ್ರೆ ಅರ್ಥ ಏನು? ಪಾದ ಒಂದರ್ಥ. ಪಾದ ಅಂದ್ರೇನು? ಕಾಲಲ್ಲ, ಸ್ವರೂಪ. ತಲೆಯಿಂದ ಕಾಲ್ ತನಕ ಆ ಇಡೀ ದೇಹಕ್ಕೆ ಚರಣ. ಆ ಇಡೀ ದೇಹವನ್ನ ಪಾದ ಅಂತ. ಸ್ವಾಮಿಗಳನ್ನ ಶ್ರೀಪಾದರು ಅಂತ ಯಾಕೆ ಕರೆಯೋದು ನಾವು? ಅವ್ರ ಕೈ ಶ್ರೀಪಾದ ಅಲ್ವಾ? ಕೈ ಶ್ರೀಚರಣ, ಶ್ರೀಚರಣರು ಅಂತೀವಿ ನಾವು ಸ್ವಾಮಿಗಳು. ಶ್ರೀಹಸ್ತ ಅಂತ ಯಾಕೆ ಕರೆಯಲ್ಲ? ಅವ್ರ ಇಡೀ ದೇಹವೇ ಪವಿತ್ರ ಸ್ವಾಮಿಗಳದ್ದು. ಆದ್ರೂ ನಾವು ಕರೆಯೋದೇನಂತ ಅವ್ರನ್ನ? ಶ್ರೀಪಾದರು. ಅಂದ್ರೆ ಪಾದ ಅಂದ್ರೆ ದೇಹ ಅಂತ ಅರ್ಥ. ನಮಗಿಂತ ಉತ್ತಮರು, ಜ್ಞಾನಿಗಳು, ದೇವತೆಗಳು ಅವರ ಶರೀರಕ್ಕೆ ಪಾದ ಅಂತ ಕರೀತಾರೆ. ಅಂದ್ರೆ ಲಕ್ಷ್ಮೀನಾರಾಯಣರ ಇಡೀ ಅವಯವ, ತಲೆಯಿಂದ ಕಾಲ್ ತನಕ. ನಮ್ ತರ ಅಲ್ಲ, ತ್ಯಾಜ್ಯ ಮಾಡಬೇಕಾದ ಅಂಗಗಳು, ತ್ಯಾಜ್ಯ ಮಾಡಬೇಕಾದ ವಿಷಯಗಳು, ಬಿಡಬೇಕಾದ ವಿಷಯಗಳು ಅವರಲ್ಲಿ ಯಾವುದೂ ಇಲ್ಲ. ಅದಕ್ಕೆ ವಾದಿರಾಜರಂದಿದ್ದು ಸುಮುಖವು ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಇದೇ ಅರ್ಥ. ಇಡೀ ತಲೆಯಿಂದ ಕಾಲ್ ತನಕ ಇಡೀ ಅವಯವ ಲಕ್ಷ್ಮೀನಾರಾಯಣರದ್ದು ಅತ್ಯಂತ ಮಂಗಳಕರವಾದದ್ದು. ಅದಕ್ಕೆ ನಾನೇನ್ ಮಾಡ್ತೀನಿ? ಅವರಿಗೆ ನಮಸ್ಕಾರ ಮಾಡ್ತೇನೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ, ಲಕ್ಷ್ಮೀನಾರಾಯಣರ ಸ್ವರೂಪಕ್ಕೆ ನಾನ್ ನಮಸ್ಕಾರ ಮಾಡ್ತೇನೆ. ಶರಣಂದೆ, ಶರಣಾಗತಿ ಹೊಂತೇನೆ. ಯಾರು? ಲಕ್ಷ್ಮೀನಾರಾಯಣ. ನೋಡಿ, 2 ಸಲ ಪಕ್ಷಿ ವಾಹನ ಅಂತ ಹಾಕ್ಬಿಡ್ತಾರೆ. ಪ್ರಾಬ್ಲಮ್ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಕೆಲವು ಪದ್ಯಗಳಲ್ಲಿ ವಾದಿರಾಜರು ಅಲ್ಲಿ ಹೇಳಿದ್ದನ್ನೇ ಆ 2 ಸಲ ಹೇಳಿದಕ್ಕೆ ಅರ್ಥ ಬೇರೆ ಇದೆ. ಪಕ್ಷಿ ವಾಹನ ಗೆರಗುವೆ ಅಂತಂದ್ರೆ ಅದ್ ನಮ್ಗೆ ಇನ್ಸಿಡೆಂಟ್ ತೋರಿಸ್ತಾ ಇದೆ. ಇಲ್ಲಿ ಪಕ್ಷಿ ವಾಹನ ಅಂದ್ರೆ ಯಾರು? ಪಕ್ಷಿ ಅಂದ್ರೆ ಯಾರು? ಗರುಡ. ಆ ಗರುಡನನ್ನ ವಾಹನವನ್ನಾಗಿಟ್ಟುಕೊಂಡು ನಾರಾಯಣ. ಗರುಡ ವಾಹನ ಸ್ತೋತ್ರ ಮಾಡ್ಲೇಬೇಕು. ಆ ಇನ್ಸಿಡೆಂಟ್ ಯಾವ್ದಿಲ್ಲಿ? ಈ ಶೋಭಾನ ಪದ್ಯ ಯಾವಾಗ ಬಂತು ನಮ್ಗೆ? ಮದುವೆ ಮನೆಯಲ್ಲಿ ಗಂಡು ಹಾವಿನ ವಿಷದಿಂದ ಮೂರ್ಛೆ ಬಂದು ಬಿದ್ದಿದ್ದಾಗ ಏನ್ ಮಾಡ್ಬೇಕಾಗಿತ್ತು? ಅವನು ಬದುಕಿಸ್ಬೇಕು. ಅದಕ್ಕೆ ವಾದಿರಾಜರು ಏನ್ ಮಾಡ್ತಾರೆ? ದೇವರ ಸ್ತೋತ್ರ ಮಾಡ್ತಿದ್ದಾರೆ. ವಿಷ ಪರಿಹಾರ ಮಾಡುವಂತ ದೇವತೆ ಅಂತ ಲೋಕದಲ್ಲಿ ಪ್ರಸಿದ್ಧನಾದವನು ಯಾರು? ಆದ್ದರಿಂದ ನಾವು ಪ್ರಾಪರ್ ಚಾನಲ್ ಅಲ್ಲಿ ಹೋಗ್ಲೇಬೇಕು. ಎಷ್ಟು ಸಾಮರ್ಥ್ಯ ನಮಗಿದ್ರೂ ಕೂಡ
ದೇವರು ಯಾವ ನಿಯಮ ಹಾಕೊಟ್ಟಿದ್ದಾನೆ ಆ ನಿಯಮದಂತೆ ನಾವು ಹೋಗ್ಬೇಕು. ನಾನು ವಿಷ ಪರಿಹಾರ ಮಾಡೋದು ಗರುಡ ದೇವರ ಮೂಲಕವೇ ಅಂತ ದೇವರು ಅಂತಾನೆ. ಇಲ್ಲಪ್ಪ ನಾವು ಡೈರೆಕ್ಟ್ ಆಗಿ ಧನ್ವಂತರಿಗೆ ಹೋಗ್ಬಿಡ್ತೀವಿ ಅಂತಂದ್ರೆ ಧನ್ವಂತರಿಯೂ ನಮಗೆ ಗರುಡ ದೇವರ ಮುಖಾಂತರವೇ ಅನುಗ್ರಹ ಮಾಡ್ತಾರೆ. ವಿಘ್ನ ಪರಿಹಾರ ಮಾಡೋದು ಗಣಪತಿಯೇ, ನನ್ನ ಆಜ್ಞೆ ಇದೆ ಗಣೇಶನ ಸ್ತೋತ್ರ ಇಲ್ಲ, ನಾವು ಡೈರೆಕ್ಟ್ ಆಗಿ ನಾರಾಯಣ ಸ್ತೋತ್ರ ಮಾಡ್ತೀವಿ ಅಂದ್ರೆ ನೀವು ಮಾಡ್ರಿ, ತೊಂದರೆ ಇಲ್ಲ. ಆ ವಿಘ್ನ ಪರಿಹಾರ ಮಾಡೋದು ಗಣಪತಿ ಮೂಲಕವೇ, ಪ್ರಾಪರ್ ಚಾನಲ್. ಆದ್ದರಿಂದ ಆಯಾ ದೇವತೆಗಳ ಸ್ತೋತ್ರ ಮಾಡಬೇಕು ಅಂತ ಪಾಠ ಮಾಡ್ತಾರೆ ವಾದಿರಾಜರು. ಪಕ್ಷಿವಾಹನ ಗೆರಗುವೆ, ಪಕ್ಷಿವಾಹನನಾಗಿರ್ತಕ್ಕಂದ್ರೆ ಗರುಡ ದೇವರು, ವಿಷವನ್ನ ಪರಿಹಾರ ಮಾಡುವ ಗರುಡ ದೇವರು ಅಂತ. ಆದ್ದರಿಂದಲೇ ಗರುಡ ದೇವರ ಸ್ತೋತ್ರವನ್ನ ಇದೇ ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ವೀಷಾಯ ರಿಪುನಾಶಾಯ ತ್ರಾಸ ಆಯಾಸ ಹರಾಯ ಚ ಶ್ರೀಶ ದಾಸಾಯ ಲಸಿತ ಆಕಾಶ ವಾಸಾಯ ತೇ ನಮಃ. ಇದು ಅದಕ್ಕೊಂದು ಫಲ ಇದೆ. ದೇವರನ್ನ ಗರುಡ ವಾಹನ ಅಂತ ಸ್ತೋತ್ರ ಮಾಡೋದು ಬೇರೆ, ದೇವರು ಅವನ ವಾಹನವನ್ನಾಗಿಟ್ಕೊಂಡಿದ್ದು ಗರುಡ ದೇವರನ್ನ ಅಂತ ಸ್ತೋತ್ರ ಮಾಡೋದು ಬೇರೆ. ಕೆಲಸ ಮಾಡುವಾಗ ಆಯಾಸ ಆಗುತ್ತೆ, ಕೆಲಸ ಮಾಡಿದ ಮೇಲೆ ಶ್ರಮ ಆಗುತ್ತೆ. ಆ ಶ್ರಮ ಆಯಾಸ ಎರಡೂ ನಮಗೆ ಪರಿಹಾರ ಆಗ್ಬೇಕು ಅಂದ್ರೆ ನಿತ್ಯ ಗರುಡ ದೇವರ ಸ್ತೋತ್ರ ಮಾಡಬೇಕು. ದೊಡ್ಡ ಪಾಠ ಇದು, ವಾದಿರಾಜರು ಮಾಡಿಕೊಡುವಂತ ಪಾಠ ನಮಗೆ. ಶ್ರೀಶಾಯ ವೀಷಾಯ ರಿಪುನಾಶಾಯ. ವೀಷ ಅಂದ್ರೆ ಪಕ್ಷಿ, ಪಕ್ಷಿಗಳಿಗೆ ಶ್ರೇಷ್ಠ ಪಕ್ಷಿ ಯಾರು? ಗರುಡ ಪಕ್ಷಿ. ರಿಪುನಾಶಾಯ, ಎಲ್ಲ ಶತ್ರುಗಳನ್ನ ನಾಶ ಮಾಡುವವನು. ಶತ್ರುಗಳು ಹಾಕುವ ವಿಷ ಮಾಟ ಮಂತ್ರ ಏನೇ ಇರಲಿ ಅದೆಲ್ಲ ಪರಿಹಾರ ಮಾಡ್ತಾನೆ. ತ್ರಾಸ ಆಯಾಸ, ತ್ರಾಸ ಅಂದ್ರೆ ಮನಸ್ಸಿಗೆ ನೀವು ತ್ರಾಸ ಮಾಡ್ಕೋಬೇಡಿ, ನಮ್ಮಲ್ಲ ತ್ರಾಸ ಶಬ್ದ ಪ್ರಯೋಗ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಾರೆ. ತ್ರಾಸ ಅಂದ್ರೆ ಮನಸ್ಸಿಗೆ ಬೇಜಾರಾಗುವಂಥದ್ದು, ಮನಸ್ಸಿನ ಬಾಧೆಯನ್ನು ಪರಿಹಾರ ಮಾಡ್ತಾನೆ, ದೇಹಕ್ಕೆ ಶ್ರಮವನ್ನು ಪರಿಹಾರ ಮಾಡ್ತಾನೆ. ಆಕಾಶದಲ್ಲಿ ಯಾವಾಗಲೂ ಹಾರಾಡ್ತಾ ಇರ್ತಾನಂತ ಗರುಡ ದೇವರೇ ನಿಮಗೆ ನಮಸ್ಕಾರ ಅಂತ ಸ್ತೋತ್ರ ವಾದಿರಾಜರು ಮಾಡ್ತಾರೆ. ಅದರಿಂದ ಪಕ್ಷಿವಾಹನ ಗೆರಗುವೆ ಅಂದ್ರೆ ಆ ಮದುವೆ ಗಂಡಿನಗೆ ತಲೆಗೆ ಏನು ವಿಷ ಏರಿದೆ ಆ ವಿಷ ಪರಿಹಾರ ಆಗ್ಲಿ ಅನ್ನುವಂತ ಪ್ರಾರ್ಥನೆ ಇಲ್ಲಿದೆ. ಅದಾದ ಮೇಲೆ ಎರಡನೇ ಸಲ ಪಕ್ಷಿವಾಹನ ಗೆರಗುವೆ ಅನುದಿನ. ಈ ಎರಡನೇ ಸಲ ಪಕ್ಷಿವಾಹನ ಗೆರಗುವೆ ಅಂತ ಯಾಕನ್ಬಿಟ್ರು? ದೇವರು ಲಕ್ಷ್ಮಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹೊರಡೋಣ ಬಾ ಅಂತ ಕರಿತಾ ಇದ್ದ ಹಾಗೆ ಯಾರು ಬರ್ತಾರೆ ಫಸ್ಟ್ ಅಂತಂದ್ರೆ ಗರುಡ ದೇವರು ಬರ್ತಾರ, ವಾಯುದೇವರು ಬರ್ತಾರ? ನೀವೇ ಹೇಳಿ. ವಾಯುದೇವರು ಮುಖ್ಯವಾಗಿ. ಭಗವಂತ ಯಾರ ವಾಹನ? ವರದೋ ವಾಯುವಾಹನ ಅಂತ ಶ್ರುತಿ ಶಾಸ್ತ್ರ ವೇದ ಮಂತ್ರ ಹೇಳ್ಬೇಕಾದ್ರೆ ವಾಯುದೇವರನ್ನ ವಾಹನವನ್ನಾಗಿಟ್ಟುಕೊಂಡವನು ಭಗವಂತ. ಆದ್ರಿಂದ ಎರಡನೇ ಸಲ ಪಕ್ಷಿ ಅಂದ್ರೆ ಯಾರಿಲ್ಲಿ? ಪಕ್ಷವನ್ನ ಹಿಡಿದವರು. ಪಕ್ಷಿ ಅಂದ್ರೆ ಯಾರು? ಪಕ್ಷವನ್ನ ಹಿಡಿದವರು. ಯಾರ ಪಕ್ಷ ಹಿಡಿದವರು? ದೇವರ ಪಕ್ಷವನ್ನ ಹಿಡಿದವರು. ದೇವರ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಬರದೇ ಇರುವಂತವ್ರು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ರುಜುಜೀವ ವಾಯುದೇವರು, ಬ್ರಹ್ಮದೇವರು, ವಾತವ್ಯರೇ ಮೊದಲಾದ ಎಲ್ಲ ಋಷಿಗಳು ದೇವರ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷ ಹಿಡಿಯೋದಿಲ್ಲ. ಆದ್ದರಿಂದ ದೇವರ ಪಕ್ಷ, ಆದ್ದರಿಂದ ವಾಯುದೇವರು ಯಾರಾದ್ರು? ಪಕ್ಷಿ. ಎರಡನೇ ಸಲ ಪಕ್ಷಿವಾಹನ ಅಂದ್ರೆ ಯಾರಾದ್ರಲ್ಲಿ? ಅಮುಖ್ಯವಾಗಿ ಗರುಡ ವಾಹನ, ಮುಖ್ಯವಾಗಿ ವಾಯುವಾಹನ. ಎರಡು. ಅದಕ್ಕೆ ವಾದಿರಾಜರು ಕ್ರಮ ಬಿಡ್ಲಿಲ್ಲ. ಆರಂಭದಲ್ಲಿ ವಿಷವನ್ನ ಪರಿಹಾರ ಮಾಡುವಂತಹ ಗರುಡ ದೇವರ ಸ್ಮರಣೆ. ಅದ್ರಲ್ಲ ಮದುವೆ ಮನೆಯಲ್ಲಿ ಆ ಗಂಡಿಗೆ ವಿಷ ಎಲ್ಲಿ ಹೋಗಿತ್ತು? ಕಾಲಿಗಲ್ಲ, ತಲೆಗೆ. ಆದ್ದರಿಂದ ತಲೆಯಲ್ಲಿ ಏರಿದ ವಿಷವನ್ನ ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡಿದ್ಯಾರನ್ನ? ಗರುಡ ವಾಹನನಾದ ನಾರಾಯಣನನ್ನ. ಈಗ ನಮಗೆ ಯಾವ ಹಾವು ಕಚ್ಚಿಲ್ಲ, ಮತ್ತೆ ನಾವು ಯಾವ ಲಕ್ಷ್ಮೀ ಶೋಭರನಾದಾಗ ಪಾರಾಯಣ ಮಾಡ್ಬೇಕಾಗಾದ್ರೆ? ನಮಗ್ ಹಾವು ಕಚ್ಚಿಲ್ಲ, ಏನು ಕಚ್ಚಿಲ್ಲ. ನಿಮಗೊಂದು ಹಾವು ಕಚ್ಚಿದೆ, ಅಜ್ಞಾನವೆನ್ನುವಂತಹ ಹಾವು ಕಚ್ಚಿದೆ. ಅಜ್ಞಾನವೆನ್ನುವ ಹಾವಿನ ವಿಷ ಪರಿಹಾರ ಮಾಡೋದು ಸುಜ್ಞಾನವನ್ನ ಕೊಡುವಂತಹ ವಾಯುದೇವರು. ಅಜ್ಞಾನ ಎಲ್ಲಿರುತ್ತೆ? ತಲೆ ಒಳಗೆ ಇರುತ್ತೆ ಅಜ್ಞಾನ. ಆದ್ದರಿಂದ ಅಂತ ಅಜ್ಞಾನವೆನ್ನುವ ಹಾವಿನ ವಿಷ ಪರಿಹಾರ ಆಗಿ ಸುಜ್ಞಾನ ಅನ್ನುವಂತ ಅಮೃತ ತಲೆ ಒಳಗೆ ಬರಬೇಕು ಅಂದ್ರೆ ಜ್ಞಾನವನ್ನ ಒಂದೊಂದ್ಸಲ ಗರುಡ ದೇವರು ಕೊಡಲ್ಲ.
ಯಾಕೆ ಅಂದ್ರೆ ಇಡೀ ಜಗತ್ತನ್ನ ಹೊತ್ಕೊಂಡಂತ ನಾರಾಯಣನನ್ನೇ ಹೊತ್ಕೊಂಡು ನಾನೇ ಬಲಶಾಲಿ ಎನ್ನುವ ಅಹಂಕಾರ ಬಂದ್ಬಿಡುತ್ತವನಿಗೆ. ಆದ್ದರಿಂದಲೇ ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಆರಂಭದ ವಿಲಾಸದಲ್ಲಿ ಎಲ್ಲ ಸ್ತೋತ್ರ ಮಾಡಿ ಸರಸ್ವತಿ, ವಾಯುದೇವರು, ಬ್ರಹ್ಮದೇವರು, ಭಾರತೀ ದೇವಿ ಮತ್ತೆ ಉಳಿದಿದ್ಯಾರು ನಮ್ಗೆ ಲಕ್ಷ್ಮಿ, ಈ 5 ಜನಗಳು ಮಾತ್ರ ಪರಶುಕ್ಲರು ಯಾಕೆ ಅನ್ನೋದು ಸಮರ್ಥನೆ ಮಾಡ್ಬೇಕಾದ್ರೆ ಗರುಡ ದೇವರಲ್ಲಿರುವಂತಹ ದೋಷವನ್ನು ಹೇಳ್ತಾರೆ. ಗರುಡ ನಮ್ಗೆ ಗೊತ್ತಿರೋ ಕಥೆ ಅದು, ದೇವರು ಹೆಬ್ಬೆಟ್ಟಿಟ್ಟ, ಭಾರ ಆಯ್ತು, ನನಗೇನಿಲ್ಲ ಅನ್ನೋ ಜ್ಞಾನ ಬಂತು ಅಂತ. ಆದ್ದರಿಂದ ವಾಯುವಾಹನ, ಗರುಡ ವಾಹನ. ಮೊದಲನೇ ಪದ್ಯದಲ್ಲಿ ಗರುಡ ವಾಹನ, ಎರಡನೇದಾಗಿ ವಾಯುವಾಹನ ಅಂತ. ಎರಗುವೆ ಯಾವಾಗ್ಲೂ ಒಂದ್ಸಲ ಅಲ್ಲ, ಅನುದಿನ ಅಂತಾರೆ ವಾದಿರಾಜರು. ಅನುದಿನ ಅಂತಂದ್ರೆ ಪ್ರತೀ ನಿತ್ಯ, ಮತ್ತೆ ದಿನ ಅಂದ್ರೆ ಗಂಟೆ ಅಂತ. ಜೀವರು ದಿನ ಅಂದ್ರೆ ನಾವು ಕೆಲಸ ಮಾಡ್ಲಿಕ್ಕಿರುವಂತಹ ಕಾಲ, ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ, ರಾತ್ರಿ ಇಲ್ಲ. ದಿನ ಅಂದ್ರೆ 12 ಗಂಟೆ. ಪ್ರತಿ ಕ್ಷಣ ನಾವು ಕೆಲಸ ಮಾಡುವಂತಹ ಪ್ರತಿ ಕ್ಷಣವು ವಾಯುವಾಹನ, ಗರುಡ ವಾಹನನಾದಂತಹ ಲಕ್ಷ್ಮೀನಾರಾಯಣರನ್ನ ವಿಶೇಷವಾಗಿ ನಾನು ಸ್ತೋತ್ರ ಮಾಡ್ತೇನೆ, ಅವರಿಗೆ ಶರಣಾಗ್ತೇನೆ, ಅವರ ಪಾದಗಳಿಗೆ ಬೀಳ್ತೇನೆ. ಅವ್ರು ನಮಗೆ ಏನ್ ಮಾಡ್ಲಿ ಅಂತಂದ್ರೆ, ನಮ್ಮ ವಧುವರರ ಎಷ್ಟು ಕರುಣೆ ನೋಡಿ ವಾದಿರಾಜರು. ಅವ್ರು ಸನ್ಯಾಸಿಗಳು, ಆತ್ಮಪಿಂಡ ಇಟ್ಟುಕೊಂಡು ಎಲ್ಲೋ ಬಂದವರು, ಸಂಚಾರತ್ವೇನ ಯಾವ್ದೋ ಊರಿಗೆ ಬಂದವರು, ಯಾರ್ದೋ ಮನೇಲಿ ಈ ತರ ನಮ್ಮ ವಧುವರರು. ಪಾಪ ನಮ್ಮವ್ರು ಇವರು, ಬೇರೆ ಯಾರು ಅಲ್ಲ. ನಮ್ಮ ಅನ್ನುವ ಶಬ್ದ ಬರಬೇಕು ಅಂದ್ರೆ ಮಹಾನುಭಾವರಾದ ಜ್ಞಾನಿಗಳಿಗೆ ಮಾತ್ರ. ನಮಗನ್ನಲ್ಲ, ನಾವು ಬೇರೆ ಅವ್ರು ಬೇರೆ ಅನ್ಬಿಡ್ತೀವಿ. ಟೂರ್ಗೆ ಹೋದಾಗ್ಲೆ ನಮ್ 3 ಜನ ಟೀಮ್ ಬೇರೆ, ಅವ್ರ 4 ಜನ ಟೀಮ್ ಬೇರೆ. ಹೌದ್ ತಾನೆ? ನಮ್ಮ ವ್ಯವಸ್ಥೆಗಳು ಹಾಗೆ. ವಾದಿರಾಜರು ಯಾವುದೋ ಕಾಣದೇ ಇರೋ ಊರು, ಮಹಾನುಭಾವರು ಬಂದಿದ್ದಾರೆ ಅಂತ ನಮ್ಮ ವಧುವರರನ್ನ ಕಾಪಾಡ್ಲಿ ಎಂದ್ರು ವಾದಿರಾಜ ಸ್ವಾಮಿಗಳು. ಉತ್ತಮರ ಲಕ್ಷಣ ಇದೆ, ಜ್ಞಾನಿಗಳ ಲಕ್ಷಣ ಇದೆ. ಅವ್ರು ಎಲ್ಲೇ ಇರ್ಲಿ, ಎಲ್ಲ ಕಡೆಗಳ ದೇವರು ಸನ್ನಿಹಿತನಾಗಿದ್ದಾನೆ ಅನ್ನೋ ಅನುಸಂಧಾನ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಅಂತಂದ್ರೆ ನನ್ನೊಳಗಿರೋ ದೇವ್ರು, ಇಲ್ಲಿ ಮೂರ್ಛಿತನಾಗಿ ಬಿದ್ದಂತಹ ಗಂಡಿನ ಒಳಗಿರೋ ದೇವ್ರು, ಮದುವೆ ಆಗ್ಲಿಕ್ಕೆ ರೆಡಿ ಆದಂತಹ ಹೆಣ್ಣೊಳಗಿರೋ ದೇವರು ಒಂದೇ. ಆದ್ದರಿಂದ ಸ್ವಾಮಿ ನನ್ನೊಳಗಿನ ಬಿಂಬ, ಅವರ ಒಳಗಿನ ಬಿಂಬಕ್ಕೆ ಜಾಗೃತಿಯನ್ನ ಕೊಟ್ಟು ಆ ಬಿಂಬನ ಪ್ರೇರಣೆಯಿಂದ ಗಂಡೆದ್ದೇಳಿ ನಮ್ಮ ವಧುವರ. ಅಲ್ಲಿ ಮತ್ತೆ ವಧು ಮತ್ತು ವರ ಅನ್ನುವ ಶಬ್ದಕ್ಕೆ ವಿಸ್ತಾರವಾದ ಅರ್ಥ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ಅಂತ ಅರ್ಥ. ವಧು ಅಂತಂದ್ರೆ ಸ್ತ್ರೀ ಅಂತ ಅರ್ಥ, ವರ ಅಂದ್ರೆ ಪುರುಷ ಅಂತ ಅರ್ಥ. ಬರೀ ಮದುವೆ ಆಗುವ ಗಂಡು ಹೆಣ್ಣು ಮಾತ್ರ ಅಲ್ಲ, ಸಕಲ ಸ್ತ್ರೀ ಪುರುಷ ಜಾತಿಗಳನ್ನು ಕೂಡ ಭಗವಂತ, ಲಕ್ಷ್ಮೀ ಸಹಿತನಾದ ಭಗವಂತ ಅವರನ್ನ ವಿಶೇಷವಾಗಿ ಕಾಪಾಡ್ಲಿ. ಆದ್ದರಿಂದಲೇ ಆರಂಭದಲ್ಲಿ ಇವರು ಸ್ತೋತ್ರ ಮಾಡಿದ್ದೇನಂತ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ದೇವಿಯ ಕಟಾಕ್ಷ. ನಾರಾಯಣ ನಮಗೆ ಅನುಗ್ರಹ ಮಾಡೋದು ಯಾವಾಗ ಅಂತಂದಾಗ ಲಕ್ಷ್ಮೀ ಕಟಾಕ್ಷವಾದಾಗ ಅಂತ. ಆ ಲಕ್ಷ್ಮೀ ಕಟಾಕ್ಷ ಆಯ್ತು ಅಂದ್ರೆ ನಾರಾಯಣ ಅನುಗ್ರಹ. ಲಕ್ಷ್ಮಿ ಇದೇ ಇನ್ನೊಂದು ವಾದಿರಾಜರು ಮಾಡಿದಂತಹ ಶ್ರೀ ಸ್ತೋತ್ರ ಇದೆ, ಲಕ್ಷವಿತ್ತದಾತ್ರೀಂ ಕಟಾಕ್ಷತಃ. ಅವಳು ಕಟಾಕ್ಷ ಬೀರು ಬಿಟ್ಲು ಅಂದ್ರೆ ಲಕ್ಷ ಹಣವನ್ನ ಕೊಟ್ಬಿಡ್ತಾಳೆ ಅಂತ. ಅಲ್ಲಿ ವಿತ್ತ ಅಂದ್ರೆ ಜ್ಞಾನ ಅಂತ ಅರ್ಥ ಮಾಡ್ತಾರೆ. ಈ ಪ್ರಕಾರವಾಗಿ ವಾದಿರಾಜ ಸ್ವಾಮಿಗಳವರು ಅತ್ಯಂತ ಶ್ರೇಷ್ಠವಾದಂತಹ 2 ಆರಂಭದ ಪದ್ಯಗಳಲ್ಲಿ ದೇವರ ಸ್ತೋತ್ರವನ್ನ ಮಾಡ್ತಾ ಮಂಗಳಾಚರಣೆಯನ್ನು ಮಾಡ್ತಾರೆ. ಆದ್ರಿಂದ ಮಂಗಳಾಚರಣೆ ಅಂತ ಅನ್ನೋದು ಒಟ್ಟು 3 ತರ ಇದೆ. ಆಶೀರ್ವಾದ, ನಮಸ್ಕಾರ, ವಸ್ತು ನಿರ್ದೇಶ ಅಂತ 3 ತರ ಮಂಗಳಾಚರಣೆ. ಆಶೀರ್ವಾದ ಅಂದ್ರೇನು, ನಿಮಗೆ ದೇವರು ಒಳ್ಳೇದು ಮಾಡ್ಲಿ. ಈಗ ವಾದಿರಾಜರದ್ದೇ ಒಂದು, ನಾವು ವಾದಿರಾಜರ ಗ್ರಂಥ ನೋಡ್ತೀವಿ, ಆದ್ರಿಂದ ಅವರದ್ದೇ ಪ್ರಮಾಣ. ಆಶೀರ್ವಾದ, ನಿಂಗ್ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ. ಯಾವ್ದದು? ಸಾಮಾನ್ಯವಾಗಿ ಹೇಳೋವಂತ ವಿದ್ವಾಂಸರಾದವರು ಹೇಳುವಂತಹ ಒಂದು ಮಾತು. ಯಾವ ಮಾತು? ಪ್ರಸಿದ್ಧವಾದ ಒಂದು ಮಾತು, ಭೂಮಿಂತೆ ವಾಮನೋ ದದ್ಯಾತ್ ಹರೀನ್ ಹಂತು ಕೇಸರಿ. ವಾದಿರಾಜರದ್ದೇ ಮಾತು. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರ್ವಾಯುಸುತ ಪ್ರಿಯ ಭೂಮಿಂ ತೇ ವಾಮನೋ ದದ್ಯಾತ್ ಹರೀನ್ ಹಂತು ಕೇಸರಿ. ನಿನಗೆ ಶ್ರೀಶ ಒಳ್ಳೆ ಸಂಪತ್ತನ್ನ ಕೊಡ್ಲಿ. ಭೀಮಸೇನ ದೇವರು, ಹನುಮಂತ ದೇವರು, ಮಧ್ವಾಚಾರ್ಯರಿಂದ ಸೇವಿತರಾದ ರಾಮಕೃಷ್ಣ ವೇದವ್ಯಾಸ ಆಯಸ್ಸನ್ನ ಕೊಡ್ಲಿ. ವಾಮನ ಭೂಮಿಯನ್ನ ಕೊಡ್ಲಿ. ನರಸಿಂಹದೇವರು ಶತ್ರುವನ್ನ ಪರಿಹಾರ ಮಾಡ್ಲಿ. ತೇ ನಿನಗೆ, ವಾದಿರಾಜರೇ ಮಾಡಿದ ಪ್ರಾರ್ಥನೆ. ಅದು ಆಶೀರ್ವಾದ ಪೂರ್ವಕ ಮಂಗಳಾಚರಣೆ. ಇನ್ನೊಂದು ವಸ್ತು ನಿರ್ದೇಶ, ಯಾವುದೋ ಒಂದು ಪದಾರ್ಥ ತೋರಿಸೋದು, ಮಂಗಳಕರವಾದ ಪದಾರ್ಥ.
ಆ ವಸ್ತು ನಿರ್ದೇಶಕ್ಕೆ ನಮ್ಮ ಶಾಸ್ತ್ರದಲ್ಲಿ ಉದಾಹರಣೆ ಸಿಗಲ್ಲ. ಅಂದ್ರೆ ವೇದಾಂತದಲ್ಲಿ ಕಾಳಿದಾಸ ಅಂತ ಒಬ್ಬ ಕವಿ, ಅವನು ಕುಮಾರ ಸಂಭವ ಅನ್ನುವಂತಹ ಕಾವ್ಯದಲ್ಲಿ ಹಿಮಾಲಯವನ್ನ ವಸ್ತುವನ್ನಾಗಿಟ್ಟುಕೊಂಡು ಮಂಗಳಾಚರಣೆ ಮಾಡ್ತಾನೆ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾದಿ ರಾಜ ಅಂತ ಅಲ್ಲಿ ಮಂಗಳಾಚರಣೆಯಲ್ಲಿ ಏನಿಲ್ಲ. ಉತ್ತರ ದಿಕ್ಕಿನಲ್ಲಿ ಎಲ್ಲ ದೇವತೆಗಳನ್ನ ತನ್ನೊಳಗಿಟ್ಟುಕೊಂಡ ಹಿಮಾಲಯ ಅಂತ ಪರ್ವತ ಇದೆ, ಭೂಮಿಗೆ ಅಳತೆಗೋಲಾಗಿದೆ ಅಂತ ಮಂಗಳಾಚರಣೆ. ಅದು ವಸ್ತು ನಿರ್ದೇಶ ಅನ್ನುವಂತಹ ಮಂಗಳಾಚರಣೆಗೆ ಉದಾಹರಣೆ. ಮೂರನೇ ಉದಾಹರಣೆ ಯಾವುದು? ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲ ಜ್ಞಾನಿಗಳು ಮೂರನೇ ರೀತಿ ಮಂಗಳಾಚರಣೆ ಮಾಡ್ತಾರೆ. ಆಶೀರ್ವಾದ ಇಲ್ಲ, ವಸ್ತು ನಿರ್ದೇಶ ಇಲ್ಲ, ನಮಸ್ಕಾರ ರೂಪದ ಮಂಗಳಾಚರಣೆ. ವಾದಿರಾಜರಲ್ಲಿ ಮಾಡಿರುವಂತದ್ದು ಯಾವುದು? ಶೋಭಾನವೆಂದಿರೆ ಸುರರುಳು ಸುಭಗನಿಗೆ ಅಂತ ಹೇಳಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ನಮಸ್ಕಾರ ಮಾಡ್ತೀನಿ ಅಂತ ನಮಸ್ಕಾರ ರೂಪವಾದಂತಹ ಮಂಗಳಾಚರಣೆಯನ್ನ ಇಲ್ಲಿ ಮಹಾನುಭಾವರು ಮಾಡ್ತಾ ಇದ್ದಾರೆ. ಆ ಎರಡೂ ಶ್ಲೋಕದಲ್ಲಿ ಮಂಗಳಾಚರಣೆಯನ್ನ ಮಾಡಿ ಮೂರನೆಯ ಪದದಿಂದ ವಿಷಯಕ್ಕೆ ಒಳಗೆ ಬರ್ತಾರೆ. ಇಷ್ಟು ವಿಸ್ತಾರ ಸಾಕ ಅಥವಾ ಇನ್ನೂ ವಿಸ್ತಾರವಾಗಿ ಬೇಕಾ? ಶೋಭಾನೆ ಸಾಕಲ್ವ ಇಷ್ಟು? ಇನ್ನು ಡೀಪ್ ಆಗಿ ಹೋಯ್ತು ಅಂದ್ರೆ ಇನ್ನು ವಿಸ್ತಾರ ಆಗೋಗುತ್ತೆ, ಬೇಡ. ಮುಂದೆ ಹೇಳ್ತಾರೆ, ಪಾಲಸಾಗರವನ್ನು ಲೀಲೆಯಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ. ನೋಡಿ, ನಮ್ದಾದ್ರೆ ವಿಷಯಕ್ಕೆ ಬರುವಷ್ಟೊತ್ತಿಗೆ 1 ಗಂಟೆ ಪ್ರವಚನ ಮುಗಿಸಾಗಿರುತ್ತೆ. ವಾದಿರಾಜರು ಹಂಗಲ್ಲ. ಸಡನ್ ಯಾಕೆ ಅಂತಂದ್ರೆ ಅವರಲ್ಲಿ ಮಂಗಳಾಚರಣೆ ಮಾಡ್ತಾ ಕೂತ್ರೆ ಗಂಡು ಹೇಳೋದು ಯಾವಾಗ? ಅದಕ್ಕೆ ಬೇಗ 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 ಆಗ್ಬೇಕಲ್ಲ. ಅದಕ್ಕೆ ರಾಜರು ಪ್ರಾರ್ಥನೆ ಮಾಡ್ತಾರೆ, ಲಕ್ಷ್ಮೀ ಕಟಾಕ್ಷ ಆಯ್ತು ಅಂದ್ರೆ ಆಯಸ್ಸು ಬರುತ್ತೆ. ಯಾಕೆ ನಾರಾಯಣ ಸ್ತೋತ್ರ ಧನ್ವಂತರಿ ಸ್ತೋತ್ರ ಮಾಡದೆ ಲಕ್ಷ್ಮೀ ಶೋಭಾನವನ್ನೇ ಯಾಕೆ ಹೇಳಿದ್ರು ವಾದಿರಾಜರು ಅಂತಂದ್ರೆ, ಇವಾಗ ಈ ಜನ್ಮದಲ್ಲಿ ಈ ವ್ಯಕ್ತಿ ಇಷ್ಟು ವರ್ಷ ಬದುಕಿರ್ಬೇಕು, ಇಷ್ಟು ದಿನ ಓಡಾಡ್ಕೊಂಡಿರ್ಬೇಕು, ಇಷ್ಟು ವರ್ಷ ಆರೋಗ್ಯ ಇರ್ಬೇಕು, ಸಂಪತ್ತಿರ್ಬೇಕು ಅನ್ನೋದೆಲ್ಲ ಎಲ್ಲಿ ಕ್ರೋಢೀಕರಣ ಆಗಿರುತ್ತೆ ಅಂದ್ರೆ ನಮ್ಮ ಸ್ವರೂಪದಲ್ಲಿ ಇರುತ್ತೆ. ಇವನು ಈ ಜನ್ಮದಲ್ಲಿ ಇಂಥ ಪಾಠ ಕೇಳ್ತಾನೆ, ಇಂಥ ಪ್ರವಚನ, ಇಂಥ ತೀರ್ಥಕ್ಷೇತ್ರ ಯಾತ್ರೆ ಎಲ್ಲಾ ಕಡೆ ಹೋಗ್ತಾನೆ ಅವನು ಅಂತ ಅನ್ನೋದು ಎಲ್ಲಿ ಒಳಗ್ ಕರೆಕ್ಟ್ ಆಗಿರುತ್ತೆ. ಆ ಸ್ವರೂಪ ಜ್ಞಾನ ಇದೆ ಅಲ್ಲ, ನಿಂಗೆ ಯೋಗ್ಯತೆ ಇಲ್ಲ ಅಂತೀವಲ್ಲ, ಯೋಗ್ಯತೆ, ಆ ಯೋಗ್ಯತೆಗೆ ನಿಯಾಮಕಳು ಮಹಾಲಕ್ಷ್ಮೀ ದೇವಿ. ಆ ನಮ್ಮ ಯೋಗ್ಯತೆಗೆ ಒಂದು ಹೆಸರಿದೆ, ಸ್ಪೆಸಿಫೈ ಮಾಡ್ತಾರೆ, ಪೂರ್ವ ಪ್ರಜ್ಞಾ ಅಂತ ಕರೀತಾರೆ. ಜೀವರ ಯೋಗ್ಯತೆ ಇದೆ ಅಲ್ಲ, ಆ ಯೋಗ್ಯತೆಗೆ ಪೂರ್ವ ಪ್ರಜ್ಞಾ ಅಂತ ಹೆಸರು. ಆ ಪೂರ್ವ ಪ್ರಜ್ಞಾ ಅಂತ ಹೆಸರಿರುವ ಜೀವರ ಯೋಗ್ಯತೆಗೆ ಅಭಿಮಾನಿನಿ ಮಹಾಲಕ್ಷ್ಮಿ. ಆದ್ದರಿಂದ ನಮ್ಗೆ ಏನ್ ಕೊಡ್ಬೇಕು? ಮನೆ ಕೊಡ್ಬೇಕಾ, ಸಂಪತ್ತು ಕೊಡ್ಬೇಕಾ, ವಿದ್ಯೆ ಕೊಡ್ಬೇಕಾ, ಏನೋ ಒಂದಿರ್ಲಿ, ಆ ಏನೇ ಕೊಡ್ಬೇಕಾದ್ರೂ ಕೂಡ ಲಕ್ಷ್ಮಿಯನ್ನ ಕೇಳಿ ಭಗವಂತ ಕೊಡ್ತಾನೆ. ಯಾಕೆ? ಜೀವರ ಯೋಗ್ಯತೆ ಎಲ್ಲ ಅದಿದೆಯೋ ಇಲ್ವೋ ಅಂತ. ಆ ಯೋಗ್ಯತೆಗೆ ನಿಯಾಮಕಳು ಮಹಾಲಕ್ಷ್ಮಿ. ಆದ್ದರಿಂದ ಇವನಿಗೆ ಆಯಸ್ಸಿರುತ್ತೆ, ಇದ್ದ ಆಯಸ್ಸನ್ನ ಕೊಟ್ಟು ಬದುಕಿಸು ಇವನನ್ನ ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಶೋಭಾನೆ ಮಾಡಿದ್ರು. ಅದಕ್ಕೆ ಇದನ್ನ ಹೇಳಿದ್ರು, ಪಾಲಸಾಗರವನ್ನು ಲೀಲೆಯಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಅಲ್ಲಿ ಪಾಲಸಾಗರವನ್ನ ಕಡದ್ರ, ಇದನ್ನ ಕಡದ್ರ, ಕಡಗೋಲನ್ ಕಡದ್ರ. ನಾವು ಕಡಿಯೋದು ಯಾವ್ದನ್ನ? ಪಾಲಸಾಗರವನ್ನು. ಅದಕ್ಕೆ ಅನುಕೂಲವಾದದ್ದು ಯಾವುದು? ಬಟ್ ನಮ್ಗೆ ಡೈರೆಕ್ಟ್ ಟಚ್ ಯಾವ್ದ್ರಲ್ಲಿರುತ್ತೆ? ಡೈರೆಕ್ಟ್ ಕಾಂಟ್ಯಾಕ್ಟ್ ಪದಾರ್ಥಕ್ಕೆಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದು ಕಡಗೋಲಿಗೆ. ಆ ಕಡಗೋಲಿನಿಂದ ಕಾಂಟ್ಯಾಕ್ಟ್ ಆಗೋದು ಯಾವ್ದಕ್ಕೆ? ಸಮುದ್ರಕ್ಕೆ. ನಮ್ಮ ಕಡೆಯುವ ಶಕ್ತಿ ಹೇಗಿದೆಯೋ ಅದ್ರ ಹಾಗೆ ಮೊಸರು ಬೆಣ್ಣೆ ಕೊಡ್ತಾ ಬರುತ್ತೆ. ನಮ್ಮ ಕಡಿಯೋ ಶಕ್ತಿ ಕಡಿಮೆ ಆಗ್ಬಿಟ್ರೆ ಮೊಸರು ಇನ್ನು ಹೋಗ್ತಾ ಇರೋದು ಉದ್ದಕ್ಕೆ, ಬೆಣ್ಣೆ ಕೊಡಲ್ಲ. ಆದ್ರಿಂದ ವಾದಿರ ಡೈರೆಕ್ಟ್ ಆಗಿ ಅಂತಾರೆ, ಇಲ್ಲಿ ಯಾರೂ ಕಡದದ್ದಲ್ಲ, ಪಾಲಸಾಗರವನ್ನ ಕಡದದ್ದು ದೇವತೆಗಳ ದೈತ್ಯರ ಅಂತ ಪ್ರಶ್ನೆ ಮಾಡ್ಕೊಂಡು ರಾಜರು ಉತ್ತರ ಕೊಡ್ತಾರೆ. ದೇವತೆಗಳೂ ಕಡಿಲಿಲ್ಲ, ದೈತ್ಯರು ಕಡಿಲಿ. ಯಾಕೆ? ಅವರಿಬ್ಬರು ಕಡಿಯೋದ್ ನೋಡಿ ದೇವ್ರು ಅನ್ಕೊಂಡಂತೆ, ಅಷ್ಟಮಸ್ಕಂದ ಭಾಗವತದಲ್ಲಿ ಬರುತ್ತೆ, ಇವ್ರು ಈ ತರ ಮತನ ಮಾಡ್ತಾ ಕೂತ್ರೆ ಏನು ಬರಲ್ಲ,
ಸಮುದ್ರ ಅಲ್ಲಾಡಲ್ಲ ಅಂತ ಹೇಳಿ ದೈತ್ಯರ ಒಳಗೆ ದೇವತೆಗಳ ಒಳಗೆ ಒಟ್ಟಿಗೆ ಪ್ರವೇಶ ಮಾಡಿಬಿಟ್ಟ ಅಂತ ಮಹಾಭಾರತದಲ್ಲೂ ಉಲ್ಲೇಖ ಬರುತ್ತೆ, ಭಾಗವತದಲ್ಲೂ ಉಲ್ಲೇಖ ಬರುತ್ತೆ. ದೇವ ದೈತ್ಯರ ಒಳಗೆ ದೇವರೇ ಪ್ರವೇಶ ಮಾಡಿ ಏನ್ ಮಾಡ್ದ? ಸಮುದ್ರ ಮಥನವನ್ನ ಮಾಡಿದ. ಅದಕ್ಕೆ ವಾದಿರಾಜರು ಶಬ್ದ ಪ್ರಯೋಗ ಮಾಡ್ತಾರೆ, ಲೀಲೆಯಲಿ ಕಡೆಯರು. ಆ ಲೀಲಾ ಅನ್ನೋ ಶಬ್ದ ಇದೆ, ಅವ್ರ ಹೆಸರೇ ಲೀಲಾ ಅನ್ಬಿಡ್ತೀವಿ ನಾವು. ಲೀಲೆ ಅನ್ನೋದಕ್ಕೆ ತುಂಬಾ ದೊಡ್ಡ ಅರ್ಥ ಇದೆ. ಅದಕ್ಕೆ ಯಾರೋ ಕೆಟ್ಟ ಕೆಲಸ ಮಾಡ್ಬಿಟ್ರೆ ದೊಡ್ಡ ಲೀಲೆ ಇದೆಯಪ್ಪ ಒಂದು ಅಂದ್ಬಿಟ್ಟಿದ್ರು. ಲೀಲಾ ಅನ್ನೋ ಶಬ್ದವನ್ನ ಸುಲಭದಲ್ಲಿ ಪ್ರಯೋಗ ಮಾಡಬಾರದು. ಲೀಲಾ ಅಥವಾ ನಾವು ಮಾತಾಡುವಂತ ಲೀಲೆ, ಅದರ ಮೀನಿಂಗ್ ಏನು? ಜಯತೀರ್ಥರು ನ್ಯಾಯಸುಧಾದಲ್ಲಿ ಹೇಳ್ಬೇಕಾದ್ರೆ ದೇವರು ಕೆಲಸ ಮಾಡ್ತಾನೆ ಅಂತ. ಇವಾಗ ನಾವು ಕೆಲಸ ಮಾಡ್ತೀವಿ, ನೀವು ಕೆಲಸ ಮಾಡ್ತೀರಾ. ಯಾಕೆ ಕೆಲಸ ಮಾಡೋದು ನಾವು? 3 ತರ ನಮ್ ಕೆಲಸ. ಒಂದು, ದುಃಖ ಹೋಗ್ಲಿ ಅಂತ, ದುಃಖ ಹೋಗ್ಬಿಡ್ಲಿ ಅಲ್ವಾ? ಏನೋ ಕಾಲಕ್ಕೆ ತರಕಾರಿ ಹಚ್ಬೇಕಾದ್ರೆ ಕೈ ಇದಾಯ್ತು, ಬ್ಯಾಂಡೇಜ್ ಹಾಕೊಂಡ್ವಿ, ಅರ್ಶನ ಹಚ್ಕೊಂಡ್ವಿ, ಅದೊಂದ್ ಕೆಲಸ ಅಲ್ವಾ? ಆ ಕೆಲಸ ಮಾಡಿದ್ಯಾಕೆ? ನೋವು ದುಃಖ ಹೋಗ್ಲಿ ಅಂತ ಕೆಲಸ. ಇನ್ನೊಂದು ವ್ರತ, ತೀರ್ಥಯಾತ್ರೆ, ಪೂಜೆ ಎಲ್ಲ ಮಾಡಿ ಯಾಕೆ? ಸುಖ ಬರ್ಲಿ ಅಂತ. 3ನೇದಿದೆ, ದುಃಖ ಜಾಸ್ತಿಯಾಗಿ ಕೆಲಸ ಮಾಡ್ತೀವಿ. ದುಃಖ ಹೋಗ್ಲಿ ಅಂತ ಒಂದ್ ಕೆಲಸ ಮಾಡ್ತಾರೆ ಜೀವರು, ಸುಖ ಬರ್ಲಿ ಅಂತ ಒಂದು ಕೆಲಸ ಮಾಡ್ತಾರೆ, ದುಃಖ ಜಾಸ್ತಿಯಾಗಿ ಕೆಲಸ ಮಾಡ್ತಾರೆ. ಯಾಕ್ರಿ ಹಿಂಗ್ ಮಾಡ್ತಿದ್ದೀರಾ? ನನ್ ಸಿಕ್ಕಾಪಟ್ಟೆ ಸುಖ ಇದೆ, ಸುಖ ಜಾಸ್ತಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋರು ಲೋಕದಲ್ಲಿ ಯಾರೂ ಇಲ್ಲ. ಸುಖ ಜಾಸ್ತಿಯಾಗಿ ಕೆಲಸ ಮಾಡೋರ್ ಲೋಕದಲ್ಲಿ ಯಾರಿದ್ದಾರೆ ಅಂದ್ರೆ ಯಾರೂ ಇಲ್ಲ. ಆದ್ರಿಂದ ಸುಖ ಜಾಸ್ತಿಯಾಗಿ ಮಾಡುವ ಕೆಲಸಕ್ಕೆ ಏನ್ ಹೆಸರು? ಲೀಲೆ. ಎಂತ ದೊಡ್ಡ ಅರ್ಥ ಗೊತ್ತಾ? ಸುಮ್ನೆ ಲೀಲೆ ಅಂತ ಬಾಯಿ ಬಂದಾಗ ಹೇಳ್ಬಿಡೋದಲ್ಲ. ದುಃಖ ನಿವೃತ್ತ್ಯರ್ಥಂ ಸುಖ ಪ್ರಾಪ್ತ್ಯರ್ಥಂ ದುಃಖ ಅತಿಶಯೇನ ಸುಖ ಅತಿಶಯೇನ. ದೇವರು ಕೆಲಸ ಮಾಡ್ತಾನೆ, ದೇವರು ಸೃಷ್ಟಿ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಲೀಲೆಯಿಂದ ಮಾಡ್ತಾನೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ಬೇಕಾದ್ರೆ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ದು ಲೀಲೆಯಿಂದ ಅಂತ ಹೇಳಿದ್ರೆ, ಲೀಲೆ ಅಂದ್ರೆ ಏನು? ಸುಖ ಜಾಸ್ತಿಯಾಗಿ ಮಾಡುವುದನ್ನ ಏನ್ ಕರೀತಾರೆ? ಅದಕ್ಕೊಂದು ಉದಾಹರಣೆ ಲೋಕದಲ್ಲಿ ಇದೆಯಾ? ಇದೆ. ಶಾಸ್ತ್ರ ಕೊಟ್ಟ ಉದಾಹರಣೆ, ಯಥಾ ಮತ್ತಸ್ಯ ನರ್ತನಂ. ಚೆನ್ನಾಗಿ ಕುಡಿದು ಬಿಟ್ಟಿದ್ದಾರೆ, ಕುಡಿದು ತೂರ್ತಾ ಇರ್ತಾರೆ. ಇನ್ನೇನ್ ಗ್ರಾಮ ದೇವದ ಜಾತ್ರೆಗಳು ಓಡಾಡ್ತಾ ಇದ್ರು. ಆ ಆಷಾಢ ಮಾಸ ನೋಡಿ, ದೇವ್ರನ್ನ ತರ್ಬೇಕಾದ್ರೆ, ದೇವ್ರನ್ನ ತಗೊಂಡೋಗ್ಬೇಕಾದ್ರೆ ತಮಟೆ ಮುಂದೆ ಕುಡಿದು ಕುಣಿತಾ ಇರ್ತಾರೆ. ಏನ್ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇರ್ತಾರೆ, ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇರ್ತಾರೆ. ಅಂದ್ರೆ ನಾನು ಕುಡಿದಾಗ ಏನು ಮಾತಾಡ್ದೆ ಅವ್ರಿಗೆ ಗೊತ್ತಿಲ್ಲ, ನಾನು ಕುಡ್ದಾಗ ಕುಣಿದಿದ್ದೀನೋ ಚರಂಡಿ ಒಳಗ್ ಬಿದ್ದಿದ್ದೀನೋ ಏನೂ ಗೊತ್ತಿಲ್ಲ. ಅಂದ್ರೆ ಆ ಕುಡಿತದ ಟಾಪ್ ಲೆವೆಲ್ ಮತ್ತು ಏನ್ ಮಾಡಿದೆ ಅವನಿಂದ, ಆ ಕೆಲಸ ಎಲ್ಲ ಮಾಡಿಸ್ತಿದೆ, ಅದರಿಂದ ಪ್ರಯೋಜನ ಇಲ್ಲ ಅವನಿಗೆ. ಕುಡಿದು ಬಿಟ್ಟು ಅವ್ನು ಡ್ಯಾನ್ಸ್ ಮಾಡೋದ್ರಿಂದ ಪ್ರಯೋಜನ ಇದೆಯಾ ಅವನಿಗೆ? ಮಾತಾಡೋದ್ರಿಂದ ಪ್ರಯೋಜನ ಇದೆಯಾ? ಇಲ್ಲ. ಆ ಮದ ಇದೆ ಅಲ್ಲ, ಆ ಮದ ಮತ್ತು ಅವರಿಂದ ಆ ಕೆಲಸ ಮಾಡಿಸ್ತಾ ಇದೆ. ಹಾಗೆ ದೇವರಲ್ಲಿರುವ ಅತ್ಯುದ್ರಿಕ್ತವಾದ ಆನಂದ ಈ ಕೆಲಸ ಮಾಡಿಸ್ತಾ ಇದೆ. ಅಂದ್ರೆ ತುಂಬಾ ನೀಚ ಉದಾಹರಣೆ ಇದು. ಆನಂದ ಜಾಸ್ತಿಯಾಗಿ ಕೆಲಸ ಮಾಡುತ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಕುಡಿದು ತೂರಾಡ್ತಾ ಇರ್ತಕ್ಕಂಥ ನಗು ಬಂದ್ಬಿಡುತ್ತೆ ಇದೆಲ್ಲ. ಅಂದ್ರೆ ಯಾರಾದ್ರೂ ಸರ್ವಶಬ್ದ ವಾಚ್ಯತ್ವ ಅಂದ್ರೆ ಇದೆ, ಅವನಾದ್ರೂ ಬೇದಿಲಿ ಕುಡಿದ್ಬಿಟ್ಟು ತೇಲ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ಅಂತಂದ್ರೆ, ಹೌದಪ್ಪ ನಮ್ಮ ಸ್ವಾಮಿ ನಾರಾಯಣನು ಹೀಗೆ ಆನಂದೋದ್ರೇಕದಿಂದ ಜಗತ್ ಸೃಷ್ಟಿ ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ರೆ ಸಾಕು. ಆದ್ರೆ ಯಾರಿಗೋ ಭಾವನೆ ನೋಡ್ರಿ ಕುಡಿದ್ಬಿಟ್ಟು ಹೇಳ್ತಾ ಇದ್ದಾನೆ ಅವರಲ್ಲಿ ಅಂತ ಮಾತಾಡ್ತೀವಿ ಅಷ್ಟೇ. ಪ್ರತಿಯೊಂದು ದೇವರ ಅನುಸಂಧಾನಕ್ಕೆ ಕಾರಣ ಆಗುವಂತಹ ಸಂಗತಿಗಳು ಅಂತ ಶಾಸ್ತ್ರ. ಅದರಂತೆ ಭಗವಂತ ಲೀಲೆಯಿಂದ ದೈತ್ಯರೊಳಗೆ ಶಕ್ತಿ ತುಂಬಿ, ದೇವತೆಗಳ ಒಳಗೆ ಶಕ್ತಿ ತುಂಬಿ ಏನ್ ಮಾಡಿದ ಅವನು? ಸಮುದ್ರವನ್ನ ಮಥನ ಮಾಡಿದಾಗ ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಯಾರು ಬಂದ್ಲು? ಬಾಲ ಅಂತ ಕರೀತಾರೆ. ಬಾಲ, ಬಾಲ ಕುಮಾರ ಅಥವಾ ಕಿಶೋರ. ಕಿಶೋರ, ಬಾಲ, ಯುವಕ. ಕಿಶೋರಿ, ಬಾಲಕಿ, ಯುವತಿ. 3. ಗಂಡಾದ್ರೆ ಕಿಶೋರ ಇಷ್ಟೇ.
ಅದರ ಮಧ್ಯದಲ್ಲಿ ಅವನು ಕಿಶೋರನಾಗಿದ್ದ. ಆ ಕಿಶೋರನಿಗೆ ಕುಮಾರ ಅಂತ ಇನ್ನೊಂದು ಹೆಸರು ಕರೀತಾರೆ. ಕುಮಾರ ಕಿಶೋರ ಒಂದೇ, ಕುಮಾರಿ ಕಿಶೋರಿ ಒಂದೇ. ಅದ್ರ ಮೇಲೆ ಕುಮಾರನಾಗಿ ಯೌವನಾವಸ್ಥೆಗೆ ಬರ್ತಾನಲ್ಲ, ಟೀನೇಜ್ ಬರುತ್ತಲ್ಲ, ಅದರ ಮಧ್ಯದಲ್ಲಿ ಒಂದು ಅವಸ್ಥೆ ಇದೆ. ನಾವು ಅದನ್ನು ಹೇಳಲ್ಲ, ಅದನ್ನ ಬಾಲಾವಸ್ಥೆ ಅಂತ ಕರಿತೇವಲ್ಲ. ಆ ಬಾಲಾವಸ್ಥೆ ಮತ್ತು ಕುಮಾರಾವಸ್ಥೆ ಮಧ್ಯದಲ್ಲಿ ಒಂದಿದೆ, ಅದನ್ನ ಆವೀಚ್ಯ ಅಂತ ಕರೀತಾರೆ. ಯಾರು ಹೇಳಲ್ಲ ಇವತ್ತು. ಕೈಶೋರ ಯೌವನಾಭ್ಯಂತ ಕಾಲ ಆವೀಚ್ಯ ಉಚ್ಚತೆ. ಶುಕಾಚಾರ್ಯರು ಬಂದ್ರು ಪ್ರವಚನ ಮಾಡಕ್ಕೆ ಅಂತಾರಲ್ಲ, ಎಷ್ಟು ವಯಸ್ಸಾಗಿತ್ತು ಅವರಿಗೆ? ಅದು ಆವೀಚ್ಯ ವಯಸ್ಸಾಗಿತ್ತು ಅಂತ ಭಾಗವತ ಹೇಳು. ಆವೀಚ್ಯ ಅಂದ್ರೆ ಏನು ಅಂದ್ರೆ ಕೈಶೋರ ಯೌವನ ಎರಡರ ಮಧ್ಯದ ವಯಸ್ಸನ್ನೇ ಕರೀತಾರೆ ಆವೀಚ್ಯ. ಅದರ ಮಧ್ಯದಲ್ಲಿ ಆ ಆವೀಚ್ಯ ಮತ್ತೆ ಯೌವನ ಅದರ ಮಧ್ಯದಲ್ಲಿ ಬರುವಂತ ಅವಸ್ಥೆಯನ್ನು ಏನ್ ಕರೀತಾರೆ? ಬಾಲಾವಸ್ಥೆ. ಬಾಲಕ ಬಾಲಕಿ ಲಕ್ಷ್ಮೀದೇವಿ ಯಾವ ರೂಪದಿಂದ ಮೇಲೆದ್ದು ಬಂದವಳು? ಬಾಲೆಯಾಗಿ ಮೇಲೆದ್ದು ಬರ್ತಾಳು. ಬಾಲ ಬಾಲ ಅಂದ್ರೆ ಹೆಂಗ್ ಗೊತ್ತಾ? ಅಪ್ರೌಢ ಅಂತ ಅರ್ಥ. ಅಪ್ರೌಢ ಅಂದ್ರೆ ವಯಸ್ಸಿಗೆ ಬರದೇರು. ಏನ್ ಲಕ್ಷ್ಮಿ ವಯಸ್ಸಿಗೆ ಬಂದಿಲ್ವೇನ್ರಿ ಅಂತ ನಾವಂದ್ರೆ, ವಾದಿರಾಜರಂತಾರೆ ಯುವಾ ಯುವಾನೌ ಸತತಂ ಯುವಯೋರ್ನವಯೋಧಿಕ. ಅಷ್ಟೇ ಮುಗಾಯ್ತು. ಯುವಾನೋ ನೀವಿಬ್ರು ಚಿಕ್ಕ ಮಕ್ಕಳೇ, ಇಬ್ಬರಿಗೆ 16 ವರ್ಷವೇ. 16 ವರ್ಷವೇ ಬಾಲ್ಯ ವಿವಾಹ ಅಂತಾರಲ್ಲ, ಲಕ್ಷ್ಮಿಗಾಗಿದ್ದು ಬಾಲ್ಯ ವಿವಾಹವೇ. ಅನಾದಿಯಿಂದ ದೇವರು ಬಾಲಾನೆ, ಲಕ್ಷ್ಮಿನೂ ಬಾಲೇನೆ. ಆದ್ದರಿಂದ ಬಾಲೆ ಅಂತಂದ್ರೆ ಅಪ್ರೌಢ ಅಂತ ಅರ್ಥ. ಅಂತಹ ಆ ವಯಸ್ಸಿನ ರೂಪದಿಂದ ಮಹಾಲಕ್ಷ್ಮಿ ಉದಿಸಿದಳು. ಯಾರು ಬಂದು? ಮಹಾಲಕ್ಷ್ಮಿ. ಲಕ್ಷ್ಮೀದೇವಿ ಅಂತಾರೆ. ಲಕ್ಷ್ಮಿ ಅಂದ್ರೆ ಅರ್ಥ ಏನು? ಲಕ್ಷಣ ಸಂಪನ್ನ. ಲಕ್ಷ್ಮೀ ಲಕ್ಷಣ ಸಂಪನ್ನ, ಸಕಲ ಸಲ್ಲಕ್ಷಣಗಳಿಂದ ಕೂಡಿದವಳನ್ನು ಏನ್ ಕರೀತಾರೆ? ಲಕ್ಷ್ಮಿ. ಲಕ್ಷಣವಾಗಿದ್ದಾಳೆ ಅಂತಾರಲ್ಲ, ಲಕ್ಷಣವಾದವಳ ಉದಾಹರಣೆ ಏನು? ಲಕ್ಷ್ಮಿ. ಅಂಥ ಲಕ್ಷ್ಮಿ ಭಾರತೀಯೂ ಲಕ್ಷ್ಮಿಯೇ, ಸರಸ್ವತಿಯೂ ಲಕ್ಷ್ಮಿನೇ, ಶಚೀದೇವಿಯೂ ಲಕ್ಷ್ಮಿಯೇ, ಪಾರ್ವತಿಯೂ ಲಕ್ಷ್ಮಿಯೇ. ಅವ್ರಿಗೆಲ್ಲ ಲಕ್ಷಣ ಇದೆಯಲ್ಲ ಅವ್ರಿಗೆಲ್ಲ. ಅದಕ್ಕೆ ರಾಜರಂತಾರೆ ಅವರೆಲ್ಲರಿಗಿಂತ ಭಿನ್ನಳಾಗಿದ್ದಾಳೆ ಮಹಾಲಕ್ಷ್ಮಿ. ಮಹಾ ಅಂದ್ರೆ ಹೆಂಗ್ ಗೊತ್ತಾ? ಪೂಜೆ ಸ್ವೀಕಾರ ಮಾಡಿಕೊಳ್ಳುವವಳು ಮಹಾ. ಉತ್ತಮರಾದ ಸಲ್ಲಕ್ಷಣ ಭರಿತರಾದ ಸರಸ್ವತಿ, ಭಾರತಿ, ಪಾರ್ವತಿ, ಶಚಿ, ರತಿ ಮೊದಲಾದ ಎಲ್ಲ ಸ್ವೋತ್ತಮ ದೇವತಾ ಸ್ತ್ರೀಯರಿಂದ ಸರ್ವೋತ್ತಮ ದೇವತೆ ಅಂತ ಪೂಜೆಯನ್ನ ಮಾಡಿಸ್ಕೊಳ್ತಾಳೆ. ಆದ್ದರಿಂದ ಇವಳ ಹೆಸರೇನು? ಮಹಾಲಕ್ಷ್ಮಿ. ಅಂಥ ಮಹಾಲಕ್ಷ್ಮಿ ಏನಾದ್ಲು? ಉದಿಸಿದಳು. ಆದ್ದರಿಂದ ಶಾಸ್ತ್ರ ತತ್ವ ಗೊತ್ತಾಗುತ್ತೆ. ಇಲ್ಲಿ ಲಕ್ಷ್ಮೀ ದೇವಿಗೆ ಏನಿಲ್ಲ? ಜನ್ಮ ಇಲ್ಲ. ಮುಂದೆ ಬರುತ್ತೆ ಜನ್ಮವೆಂಬುದು ಅವತಾರ ಅಂತ ಅವರೇ ಅಂತಾರೆ. ಹೇಳೋ ಮೊದಲ ರಾಜರಂತಾರೆ ಉದಿಸಿದಳು. ಸೂರ್ಯ ಹುಟ್ಟಿದ ಹಾಗೆ, ಸೂರ್ಯ ಹುಟ್ಟುವಾಗ ಯಾವ ಬಣ್ಣದಲ್ಲಿ ಇರ್ತಾನೆ? ಕೆಂಪು ಇರ್ತಾನೆ. ಮಹಾಲಕ್ಷ್ಮೀ ದೇವಿ ಬಣ್ಣ ಯಾವುದು? ತಲೆನೋ ಕೆನ್ನೆನೋ ಕಾಲೋ ಲಕ್ಷ್ಮೀ ದೇವಿ ಕೆಂಪು ಬಣ್ಣನ ಅಂತಂದ್ರೆ, ಲಕ್ಷ್ಮೀ ದೇವಿ ತಲೆಯಿಂದ ಕಾಲ್ ತನಕ ತ್ವಂ ಪದ್ಮಿನಿ ಪದ್ಮವಕ್ತ್ರ ಪದ್ಮಾಕ್ಷಿ ಪದ್ಮವಿಷ್ಟರ ಪದ್ಮದ್ವಯಧರ ಪದ್ಮಕೋಶಾಭಸ್ತನ ಶೋಭನ ಪದ್ಮಹಸ್ತ ಪದ್ಮಪಾದ. ಅವಳ ಇಡೀ ಶರೀರ ಕಮಲದಂತೆ ಕೆಂಪಾಗಿದೆ. ಕಮಲದಂತೆ ಕೆಂಪಾಗಿರುವಂತದ್ದು 32 ಸಲ್ಲಕ್ಷಣಗಳಲ್ಲಿ ಒಂದು. 5 ಕಡೆ ಕೆಂಪಿರ್ಬೇಕಂತೆ. ಅದರಲ್ಲಿ ಉತ್ತಮರಾದಂತಹ ವ್ಯಕ್ತಿಗಳು ಅಂತಂದ್ರೆ ಈ ಭಾಗ ನಮ್ಗೆಲ್ಲ ಬೆಳ್ಳಗಾಗಿ ಕೂತಿರುತ್ತೆ, ಹೌದಾನೆ? ಈ ಭಾಗ ಅಂಗೈ ಏನಿದೆ ಆಶೀರ್ವಾದ ಮಾಡ್ತಾರಲ್ಲ, ಅದು ಕೆಂಪಗಿದೆ ಅಂತಂದ್ರೆ ಸ್ವೋತ್ತಮರಾದ ದೇವತೆಗಳ ಲಕ್ಷಣ. ಅದು ದೇವತಾ ಲಕ್ಷಣ. ಅದು ಸಾಮಾನ್ಯರಿಗದಿರಲ್ಲ. ಇದ್ದವ್ರು ನೀವು ನೋಡಿದ್ರಿ, ನೀವು ಗಮನಿಸಿಲ್ಲ ಅಷ್ಟೇ. ಅದು ಯಾರವರು ಹೇಳಿ? ಉದಾಹರಣೆ ನೋಡಿ ಹೇಳಿ. ಈ ಭಾಗದಲ್ಲಿ ಪೂರ್ಣ ಕೆಂಪಾಗಿದ್ದವರು, ತುಟಿಯ ಭಾಗದಲ್ಲಿ ಪೂರ್ಣ ಕೆಂಪಾಗಿದ್ದವರು ಒಬ್ಬ ಯತಿಗಳು ನಮ್ಮಲ್ಲಿದ್ರು. ಯಾರು? ವಿಶ್ವೋತ್ತಮ ತೀರ್ಥರು ಅಂತ ನಮ್ಮ ಮಾಧ್ವ ಪರಂಪರೆಯಲ್ಲಿ ಒಬ್ಬ ಸ್ವಾಮಿಗಳಿದ್ರು. ಇವತ್ತಿನ ಸೋದೆ ಮಠದ ಪೂರ್ವ ಪೀಠಾಧಿಪತಿಗಳಿದ್ರು ಅವರು. ಅವರ ಕೈ ನೋಡ್ರಿ. ಮೊನ್ನೆ ಯಾವುದೋ ವಿಚಾರಕ್ಕೆ ಆಲೋಚನೆ ಮಾಡ್ತಾ ಯಾವುದೋ ಫೋಟೋ ನಾವು ನೋಡ್ಬೇಕಾದ್ರೆ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಕೈ ಪೂರ್ಣ ಕೆಂಪಿದೆ.
ತುಟಿ ಪೂರ್ಣ ಕೆಂಪು ಅವರದ್ದು. ಕಣ್ಣಲ್ಲಿ ರಕ್ತಛಾಯೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ಉಗುರಲ್ಲಿ ರಕ್ತಛಾಯೆ ಸ್ಪಷ್ಟ. ಅದೆಲ್ಲ ದೇವೋತ್ತಮರ ಲಕ್ಷಣಗಳು. ಅದೆಲ್ಲ ಬೇರೆ ಹೆಸರು ಇರ್ಬೋದು, ನಾವು ಗಮನಿಸಿರೋದಿಲ್ಲ, ಇದ್ದಾಗ ನಮಗ್ ಗೊತ್ತಾಗಲ್ಲ. ಆದ್ದರಿಂದ 32 ಸಲ್ಲಕ್ಷಣಗಳಲ್ಲಿ ಕಣ್ಣಲ್ಲಿ ರಕ್ತಛಾಯೆ ನಮ್ಗೆ ಕಡಿಮೆ ಇರುತ್ತೆ. ಉಗುರುಗಳು ಕೆಂಪಾಗಿರ್ಬೇಕು, ಅಂಗೈ ಕೆಂಪಾಗಿರ್ಬೇಕು, ಈ ಕಾಲು ಕೆಳಗಡೆ ಕೆಂಪಾಗಿರ್ಬೇಕು. ಅಂದ್ರೆ ಇದ್ದಾಗ ದೇವೋತ್ತಮರು ನಮ್ಮ ಪಕ್ಕದಲ್ಲಿ ಓಡಾಡ್ತಿದ್ರು ಅನ್ನೋ ಜ್ಞಾನ ಬಂದ್ರೆ ಅನುಗ್ರಹ ಆಗ್ಬಿಡುತ್ತೆ ದೇವರದ್ದು. ಹೋದ್ಮೇಲೆ ಇದ್ರು ಅಂತ ಸ್ಮರಣೆ ಮಾಡ್ಕೊಂಡ್ರೆ ಅಲ್ವಾ. ಅಂದ್ರೆ ಕಾಲಕ್ಕೆ ದೇವತೆಗಳು, ವಾಯುದೇವರು, ಆ ಭಗವಂತ ಜ್ಞಾನಿಗಳನ್ನ ಕಳಿಸ್ತಾ ಇರ್ತಾನೆ. ನೋಡೋ ಕಣ್ಣು ನಮಗ್ ಕೊಡಲ್ಲ, ಅವನು ಪ್ರಾಬ್ಲಮ್ ಆಗೋದೇ ಅಲ್ಲಿ. ಆದ್ರಿಂದ ಮಹಾಲಕ್ಷ್ಮೀ ದೇವಿ ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಮತ್ತೆ 2ನೇ ಸಲ ಅಂತಾರೆ. ಯಾಕೆ ಉದಿಸಿದಳು ಮತ್ತೆ ಮೊದಲನೇ ಸಲ ಉದಿಸಿದಳು ಅಂತ ಯಾಕೆ ಹೇಳ್ಬೇಕಾಗಿತ್ತು ವಾದಿರಾಜರಲ್ಲಿ ಅಂದ್ರೆ, ಸಮುದ್ರ ಮಥನ ಮಾಡ್ತಿರೋದು ಯಾರಲ್ಲಿ? ನಮಗಿಲ್ಲಿ ದೇವತೆಗಳ ದೈತ್ಯರ ಪ್ರಸಕ್ತಿ ಇಲ್ಲ. ಮಥನ ಮಾಡ್ತಿರೋದು ಯಾರು? ಭಗವಂತ. ಆದ್ದರಿಂದ ಭಗವಂತನ ಲಕ್ಷಣವನ್ನು ಹೇಳ್ತಾ ಬರುವಾಗ ಭಗವಂತನ ಎದೆಯಲ್ಲಿ ಯಾರಿದ್ದಾರೆ? ಮೊದಲನೇ ಉದಯ ಅದೇ. ಭಗವಂತನ ಪಕ್ಷದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಅಂಥ ಮಹಾಲಕ್ಷ್ಮಿಯೇ ಇನ್ನೊಂದು ರೂಪದಿಂದ ಸಮುದ್ರ ಮಥನ ಮಾಡುವಾಗ ಮೇಲೆದ್ದು ಬಂದು. ಆದ್ದರಿಂದ ಅವಳು ಯಾರು? ಉದಿಸಿದಳು ಆ ದೇವಿ. ಆ ದೇವಿ ಅಂದ್ರೆ ಯಾರು? ಆ ಪ್ರಳಯ ಕಾಲದಲ್ಲಿಯೂ ನಾಶವಿಲ್ಲದ ಆ ಅಂದ್ರೆ ಅವಳು ಅಂತ. ಯಾವಾಗ ಅವಳು? ಸಮಸ್ತ ಜಗತ್ತೇ ನಾಶವಾಗಿ ಮಹಾಪ್ರಳಯವಾದಾಗಲೂ ಯಾವ ದೇವಿಗೆ ನಾಶ ಇಲ್ಲ, ಅಂತಹ ಮಹಾಲಕ್ಷ್ಮಿ ಲೀಲೆಯಿಂದ ಸಮುದ್ರ ಮಥನವನ್ನ ಮಾಡಿದಾಗ ಹುಟ್ಟಿ ಬಂದ್ಲು. ಅವಳು ಯಾರು ಅಂದ್ರೆ ದೇವಿ. ನಾರಾಯಣನ ಹೆಸರೇನು? ದೇವ. ಲಕ್ಷ್ಮಿ ಹೆಸರೇನು? ದೇವ ಅಂದ್ರೇನು? ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಅರ್ಥ. ದೇವಿ ಅಂದ್ರೇನು? ಸೇಮ್ ಅರ್ಥ. ದೇವಿ ಅಂದ್ರೇನು? ಕ್ರೀಡಾದಿ ಗುಣ ವಿಶಿಷ್ಟಳು. ದೇವ ಅಂದ್ರೆ ಏನು? ಕ್ರೀಡಾದಿ ಗುಣ ವಿಶಿಷ್ಟ. ಆದ್ದರಿಂದಲೇ ನಮಗೆ 4 ಜನ ಇದಾರಂತೆ. ಮೊನ್ನೆ ಗುರುಪೂರ್ಣಿಮೆ ದಿನ ಈ ಶ್ಲೋಕನ ಯಾರು? ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ಬಿಡ್ತೀವಿ. ನಾವು ಗುರುಪೂರ್ಣಿಮೆ ದಿನ ಯಾವ ಶ್ಲೋಕ ಹೇಳ್ಬೇಕು ಅಂತ ನಮಗ್ ಗೊತ್ತೇ ಇಲ್ಲ. ವಾದಿರಾದ್ರು ಹೇಳ್ಕೊಡ್ತಾರ. ಗುರುಗಳು ಬೇಕಂತೆ, ಗುರು ಪತ್ನಿ ಬೇಕಂತೆ, ದೇವ ಬೇಕಂತೆ, ದೇವಿ ಬೇಕಂತೆ. 4 ಬೇಕು. ಗುರು ಯಾರು? ಆಚಾರ್ಯ. ಆಚಾರ್ಯ ಪವನೋಸ್ಮಾಕಂ. ಗುರು ಪತ್ನಿ ಯಾರು? ಆಚಾರ್ಯ ನೀಚ ಭಾರತಿ. ಗುರು ಪತ್ನಿ ಯಾರು? ಭಾರತಿ. ಆಚಾರ್ಯರು ಯಾರು? ಪವನ ಆಚಾರ್ಯರು, ಶ್ರೀಮದಾಚಾರ್ಯರು. ದೇವ ಅಂದ್ರೆ ಯಾರು? ದೇವೋ ನಾರಾಯಣ ಶ್ರೀಶಃ. ದೇವಿ ಅಂದ್ರೆ ಯಾರು? ದೇವಿ ಮಂಗಲ ದೇವತಾ. ದೇವ ಬೇರೆ ಯಾರು ಅರ್ಥ ಇಲ್ಲ. ಈಗ ಸಹಸ್ರನಾಮದ ಪಾರಾಯಣ ಆಯ್ತು ಅಂತ ಕೇಳಿದ್ರೆ ಯಾವ ಸಹಸ್ರನಾಮ ಅಂತ ಯಾರಾದ್ರೂ ಕೇಳ್ತಾರ? ಯಾವ ಸಹಸ್ರನಾಮ ಅಂತ ಹೇಳ್ತೀವಿ ನಾವು? ಅಲ್ಲಿ ಗೀತೆ ಪಾರಾಯಣ ಮಾಡ್ತಿದ್ರು ಅಂತ, ಭಿಕ್ಷುಗೀತೆ ಪಾರಾಯಣ ಆಯ್ತಾ ಅಂತ ಯಾರಾದ್ರೂ ಕೇಳ್ತಾರ? ಭಿಕ್ಷುಗೀತೆ ಇದೆ ಅಂತ ನಮಗೆ ಗೊತ್ತಿಲ್ಲ. ಭಾಗವತ ನೋಡಿ, ಗೀತಾ ಪಾರಾಯಣ ಅಂದ್ರೆ ಯಾವ ಗೀತೆ? ಹಾಗೆ ದೇವಿ ಅಂದ್ರೆ ಯಾರು? ರತಿ ದೇವಿ ಆಗ್ಬಾರ್ದ? ಶಚಿ ದೇವಿ ಆಗ್ಬಾರ್ದ? ಅಂದ್ರೆ ಪಕ್ಕದ ರತಿ ದೇವಿ, ಶಚಿ ದೇವಿ, ಪಾರ್ವತಿ ದೇವಿ, ಭಾರತಿ ದೇವಿ ಹಾಕ್ಬೇಕು. ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಆ ಕಡೆ ಈ ಕಡೆ ಯಾವುದೇ ಬಾಲಗಳು ಇಲ್ಲದೆ ಸುಮ್ಮನೆ ದೇವಿ ಅಂತ ಹಾಕ್ಬಿಟ್ರೆ ಯಾರುಗಳು? ಯಾಕೆ? ಭಾರತಿ ಮೊದಲಾದ ದೇವಿಯರಿಗೆ ಕ್ರೀಡಾದಿ ಗುಣ ವಿಶಿಷ್ಟತ್ವ ಅನ್ನೋದು ಪೂರ್ಣವಾಗಿ ಇಲ್ಲ. ಆ ಮಹಾಲಕ್ಷ್ಮಿ ಉದಿಸಿದಳು. ಅಂತಹ ಮಹಾಲಕ್ಷ್ಮೀ ದೇವಿ ನಮ್ಮ ವಧುವರರನ್ನ, ಅರ್ಥ ಹೇಳಾಯ್ತು, ಆ ವಧುವರರನ್ನ ಪಾಲಿಸಲಿ, ಪೋಷಣೆ ಮಾಡಲಿ. ಎಲ್ಲ ರೀತಿಯಾದ ಪೋಷಣೆಯನ್ನ ಆ ಮಕ್ಕಳಿಗೆ, ಆ ಗಂಡು ಹೆಣ್ಣುಗಳಿಗೆ ಮಹಾಲಕ್ಷ್ಮೀ ದೇವಿ ಕೊಟ್ಟು ವಿಶೇಷವಾದಂತಹ ಅನುಗ್ರಹವನ್ನ ಮಾಡಲಿ ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಇಷ್ಟು ಸಾಕಾಗಿದೆ ಅರ್ಥ. ಇನ್ನು ಹೇಳ್ಬೇಕಾ? ಸಾಕು ಅಂದ್ರೆ ಸಾಕು. ಅದಾದ ಹೀಗೆ ಇರ್ಲಲ್ವಾ ಇದು? ಸರಿ.
ತೀರಾ ಡೀಪ್ಗೂ ಹೋಗದೆ ತೀರಾ ಸರಳವೂ ಮಾಡದೆ ಇಷ್ಟು ಮಾಡ್ಬಿಡೋಣ ಸಾಕು. ಅಷ್ಟಾದ್ಮೇಲೆ ವಾದಿರಾಜರು ಹೇಳ್ತಾರೆ, ಪ್ರಶ್ನೆ ಬರುತ್ತೆ ನಮ್ಗೆ ಇದ್ರ ಮೇಲೆ. ಏನ್ ಪ್ರಶ್ನೆ ಬರುತ್ತೆ? ಅಲ್ರಿ, ಹುಟ್ಟು ಬರ್ಬೇಕಾಗಿತ್ತು, ಬೇರೆ ಕೆಲಸ ಇರ್ಲಿಲ್ವಾ? ತಗೊಳಯ ಅಮೃತ ಅಂತ ಕೊಟ್ಟಿದ್ರೆ ಕೆಲಸ ಮುಗ್ದೋಗ್ತದೆ. ಈಗ ಅಮೃತ ಬೇಕಾರೆ ನಿಂಗೆ ತಗೋ ಅಂತ ಕೈ ಹಿಂಗ್ ಆಡಿಸಿ ದೇವ್ರಿಂಗ್ ಕೊಟ್ಟಿದ್ರೆ ಅಮೃತ ಬಂದ್ಬಿಡ್ತಾ ಇತ್ತು. ಆ ಅಮೃತ ಬರಕ್ಕೋಸ್ಕರ ನೀವು ನಿತ್ಯಳು ಪರಮನಿತ್ಯ ಅಲ್ಲೆಲ್ಲೋ ಪ್ರಳಯ ಕಾಲದಲ್ಲಿ ಮಳಗಿದ್ದು ಅಂತೆಲ್ಲ ಕತೆ ಹೇಳಿ ಇಲ್ಲಿ ಎದ್ದು ಬಂದು ಅಂತ ಜಸ್ಟಿಫಿಕೇಶನ್ ಯಾಕೆ ಕೊಡ್ಬೇಕು ನಾವು? ಲಕ್ಷ್ಮೀ ದೇವಿಗಾಗ್ಲಿ ನಾರಾಯಣನಿಗಾಗ್ಲಿ ಇದೆಲ್ಲ ಇಷ್ಟಿಷ್ಟುದ್ದ ಶಾಸ್ತ್ರ ಪ್ರಮೇಯವನ್ನ ಯಾಕೆ ಕೊಡ್ಬೇಕು ನಾವು ಅಂದ್ರೆ ರಾಜರಂತಾರೆ, ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೋಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿ ಗಡಿಗೂ ಜನ್ಮವೆಂಬುದು ಅವತಾರ ಅಂತ. ಬೊಮ್ಮನ ಪ್ರಳಯದಲ್ಲಿ, ಬೊಮ್ಮ ಅಂದ್ರೆ ಯಾರು? ಆಕ್ಚುಯಲ್ ಆಗಿ ಬೊಮ್ಮ ಅಂದ್ರೆ ಬೊಂಬೆ ಅಂತ ಅರ್ಥ. ಬೊಮ್ಮ ಅಂದ್ರೆ ಏನು? ಬೊಂಬೆ. ಬೊಂಬೆ ಅಂದ್ರೆ ಏನು? ಮರದ ಬೊಂಬೆ ಅಲ್ಲ, ತೊಗಲು ಗೊಂಬೆ. ತೊಗಲು ಗೊಂಬೆ. ಈಗ ಮಕ್ಕಳಿಗೆ ಬೊಂಬೆ ಕೊಡ್ತೀವಿ, ಕೈಯಲ್ಲಿ ಗಣೇಶನ ಬೊಂಬೆ ಕೊಡ್ತೀವಿ. ಆ ಮಗು ಏನ್ನುತ್ತೆ? ಗಣೇಶನ್ ಬೊಂಬೆ ಇದೆ ಎನ್ನುತ್ತಾ, ಗಣೇಶ ಇದ್ದಾನೆ ಎನ್ನುತ್ತಾ? ಗಣೇಶ ಇದ್ದಾನೆ, ಗಣೇಶನ್ ಕೈ ಅಲ್ಲಾಡ್ತಾ ಇದೆ ಅಂತ. ಅಲ್ಲಾಡ್ತಿರೋರು ಯಾರು? ಮಗುನೇ. ಆದ್ರೆ ಅಲ್ಲಾಡ್ತಿರೋದು ಯಾವ್ದು? ಬೊಂಬೆ. ಮಗು ಏನುತ್ತೆ? ಗಣೇಶನ್ ಕೈ ಅಲ್ಲಾಡ್ತಾ ಇದೆ. ಬ್ರಹ್ಮದೇವರದ್ದೇ ಮಾತು, ಬಾಲಃ ಕ್ರೀಡನ ಕೈರ್ಯದ್ವತ್ ಕ್ರೀಡತೆ ಅಸ್ಮಾಭಿರಚ್ಯುತಃ. ಮಕ್ಕಳು ಬೊಂಬೆಯ ಜೊತೆ ಆಟ ಆಡುವಂತೆ ನನ್ನನ್ನ ಮೊದಲನೇ ಬೊಂಬೆ ಮಾಡಿಕೊಂಡು, ನಾನು ನಿರ್ಮಾಣ ಮಾಡಿದ ಬೊಂಬೆಯಾಗಿ ರುದ್ರದೇವರನ್ನ ಮಾಡಿಕೊಂಡು ಸೃಷ್ಟಿ ಅನ್ನೋ ಆಟವನ್ನ, ಲಯ ಅನ್ನೋ ಆಟವನ್ನ ಆಡ್ತಾ ಇದ್ದಾನೆ. ಅನುಸಂಧಾನ. ಬೊಂಬ, ಬೊಂಬೆ, ಬೊಂಬ. ಬೊಮ್ಮನ ಆತರ ಬೊಮ್ಮ ನಾನು ಒಬ್ನೇ ಅಲ್ಲ, 8 ಜನ ಬೊಮ್ಮಂದ್ರಿದ್ದಾರೆ. ಇವತ್ತಿನ ಬೊಮ್ಮ ಲಯ ಹೊರಟೋದ್ಮೇಲೆ ಇವತ್ತಿನ ವಾಯು ನಾಳಿನ ಬೊಮ್ಮ, ಇವತ್ತಿನ ಲಾತವ್ಯ ನಾಳಿನ ವಾಯು. ಆದ್ದರಿಂದ ಅದು ಅನಾದಿಯಾಗಿ ಅನಂತ ಕಾಲದ ತನಕ 100 ಜನ ತಿರುಗ್ತಾ ಇರ್ತಾರೆ. ಆದ್ದರಿಂದ ಪ್ರತಿಯೊಂದು ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ದೇವರ ತೊಗಲು ಬೊಂಬೆ ಯಾರು? ತೊಗಲು ಬೊಂಬೆ ಅಂತಂದ್ರೆ ಆ ರೂಪದಲ್ಲೇ ಇರ್ಬೇಕು. ಇಲ್ಲ ಅಂತ ಆಂಜನೇಯನ್ ತೋರಿಸಿ ಜಾಂಬವಂತ ಅಂದ್ರೆ ಯಾರು ಒಪ್ಪಲ್ಲ. ಆದ್ರಿಂದ ನಾವು ದೇವರನ್ನ ನೋಡ್ಬೇಕು ಅಂದ್ರೆ ಯಾರ ಮುಖಾಂತರ ನೋಡ್ಬೇಕು? ಬ್ರಹ್ಮದೇವರ ಮುಖಾಂತರವೇ ನೋಡ್ಬೇಕು. ಇಲ್ಲ ನೋಡೋದು. ದೇವರು ಜ್ಞಾನ ಕೊಟ್ರೆ ಬ್ರಹ್ಮವಾದಿಗಳ ಮುಖಾಂತರವೇ ಜ್ಞಾನ ಕೊಡೋದು, ಕೊಡಲ್ಲ ಬೇರೆಯವ್ರ ಮುಖಾಂತರ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರ ಪ್ರಳಯ ಕಾಲ. ಅದರಲ್ಲಿ ಪ್ರಳಯ ಅನ್ನೋದು 3-4 ತರ ಪ್ರಳಯ ಇದೆ. ಕೆಳಗೆ ಗೊತ್ತಾಗತ್ತಾ ಎಷ್ಟು ಪ್ರಳಯ ಇದೆ ಅಂತ ಹೇಳಿ? ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಆಮೇಲೆ ಆತ್ಯಂತಿಕ ಪ್ರಳಯ. ಆತ್ಯಂತಿಕ ಪ್ರಳಯ ಅಂತ ಅನ್ನೋದು ಮೋಕ್ಷ, ನಮ್ಗೆ ನಮ್ ಸ್ವಂತ ಪರ್ಸನಲ್. ಅದು ಇನ್ನೊಂದಿದೆ ಚತುರ್ಮುಖ ಬ್ರಹ್ಮದೇವರ ಪ್ರಳಯ. ನಿತ್ಯ ನಾಶ ಅನ್ನೋದು ಆಗ್ತಾ ಇದೆ, ಅದೇ ಕಲ್ಪನಾಶ. ಅದೇನೆ ಚತುರ್ಮುಖ ಬ್ರಹ್ಮದೇವರ ಪೂರ್ಣವಾದ ಆಯಸ್ಸು ಹೊರಟೋಯ್ತು. ಅವಾಗ 3 ಲೋಕ ಮಾತ್ರ, 14 ಲೋಕಗಳು, ಇಡೀ ಬ್ರಹ್ಮಾಂಡವೇ ನಾಶ ಆಗೋಯ್ತು. ಸಮಗ್ರ ಬ್ರಹ್ಮಾಂಡ ನಾಶವಾದಾಗ ಅದನ್ನ ಏನ್ ಕರೀತಾರೆ? ಮಹಾಪ್ರಳಯ. ಯಾರು ಇಲ್ಲ, ಇದ್ದ ಪ್ರಪಂಚ ಎಲ್ಲ ಏನಾಗಿದೆ? ಸೂಕ್ಷ್ಮವಾಗಿ ಹೊರಟೋಗಿದೆ. ಅವಾಗ ಇದ್ದದ್ದು ಒಂದೇ, ಒಂದು ಕತ್ತಲಿತ್ತು, ಇನ್ನೊಂದು ನೀರಿತ್ತು, ಇನ್ನೊಂದು ಎಲೆ ಇತ್ತು. ಅದ್ರ ಜೊತೆಯಲ್ಲಿ ಕಾಲ ಇತ್ತು, ಪ್ರಕೃತಿ ಇತ್ತು, ಜೀವರಿದ್ರು. ಆ ಕಾಲ ಪ್ರಕೃತಿ, ಕಾಲ ಅಲ್ಲೇ ಕಾಲ ಓಡ್ತಾ ಇದೆ, ಬಟ್ ಕಾಲ ಕಾಣ್ತಾ ಇಲ್ಲ. ಪ್ರಕೃತಿ ಸೂಕ್ಷ್ಮವಾಗಿದೆ. ಜೀವರು ಒಂದೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ದೇವರಲ್ಲಿ ಲೋಯರ್ ಬರ್ತೋ, ಅಪ್ಪರ್ ಬರ್ತೋ, ಜನರಲ್ ಕ್ಯಾಟಗರಿನೋ ಯಾವ್ದೋ ಒಂದು ಟ್ರೈನ್ ಅಲ್ಲಿ ಮಲಗ್ಬಿಟ್ಟಿದ್ದಾರೆ. ಆದ್ರಿಂದ ಜೀವನ ಪ್ರಸಕ್ತಿ ಇಲ್ಲ, ಕಾಲದ ಪ್ರಸಕ್ತಿ ಯಾರಿಗೂ ಬೇಕಾಗಿಲ್ಲ ಅಲ್ವಾ?
ನಾವಿದ್ರೆ ತಾನೇ ಕಾಲ ಬೆಳಗ್ಗೆ ಆಗ ರಾತ್ರಿ ಆಯ್ತು ಅನ್ನೋದು. ಕಾಲಾತೀತರಾದವ್ರು ಇಬ್ಬರೇ ಇದ್ದಿತ್ತು. ಯಾರು ಕಾಲಾತೀತರು? ಲಕ್ಷ್ಮೀ ನಾರಾಯಣ. ಆದ್ದರಿಂದ ಬೊಮ್ಮನ ಪ್ರಳಯದಲ್ಲಿ ಚತುರ್ಮುಖ ಬ್ರಹ್ಮದೇವರೂ ನಾಶವಾಗುವ ಮಹಾಪ್ರಳಯ ಕಾಲದಲ್ಲಿ ದೇವರು ಏನ್ ಮಾಡಿದ್ದ? ತನ್ನ ಅರಸಿಯೊಡಗೂಡಿ, ತುಂಬಾ ದೊಡ್ಡ ಶಬ್ದ ಇದು, ತನ್ನ ಅರಸಿಯೊಡಗೂಡಿ. ಆದ್ದರಿಂದ ನಾರಾಯಣನಿಗೆ ಲಕ್ಷ್ಮೀ ಬಿಟ್ರೆ ಬೇರೆ ಯಾರು ಹೆಂಡತಿಯರು ಇಲ್ಲ. ಲಕ್ಷ್ಮೀ ದೇವಿಗೆ ನಾರಾಯಣನನ್ನ ಬಿಟ್ಟರೆ ಬೇರೆ ಗಂಡ ಯಾರೂ ಇಲ್ಲ. ಇದು ಶಾಸ್ತ್ರದ ಮೂಲಭೂತವಾದ ಪ್ರಮೇಯ. ಲಕ್ಷ್ಮೀ ನಾರಾಯಣ ಉದಾಹರಣೆ ಕೊಡೋದು. ಪೃಥು ಮಹಾರಾಜ, ಅವನ ಹೆಂಡತಿ ಹೆಸರೇನು? ಅರ್ಚಿದೇವಿ. ಪೃಥು ಮಹಾರಾಜನಲ್ಲಿ ಭಗವಂತನ ಸನ್ನಿಧಾನ ಬಂದ್ರೆ ಅರ್ಚಿದೇವಿಯಲ್ಲಿ ಲಕ್ಷ್ಮೀ ಸನ್ನಿಧಾನ. ಅವನನ್ನ ನನ್ನ ಗಂಡನ ಸನ್ನಿಧಾನ ಇದೆ, ನಾನೇ ಮದುವೆ ಆಗ್ಬಿಡ್ತೀನಿ ಅಂತ ಸ್ವರೂಪದಿಂದ ಮದುವೆ ಆಗುವುದಿಲ್ಲ. ಸನ್ನಿಧಾನ ಇದ್ದಲ್ಲಿ ಸನ್ನಿಧಾನದಿಂದಲೇ ಮದುವೆ, ಡೈರೆಕ್ಟ್ ಆಗಿ ಬಂದಲ್ಲಿ ಡೈರೆಕ್ಟ್ ಆಗೇ ಮದುವೆ. ಆದ್ದರಿಂದ ಲಕ್ಷ್ಮೀ ದೇವಿ ದೇವರನ್ನ ಏನಂತ ಉಪಾಸನೆ ಮಾಡ್ತಾಳೆ? ಗಂಡ ಅಂತ ಉಪಾಸನೆ ಮಾಡ್ತಾಳೆ. ನಾವು ಪತ್ಯಂತರ್ಗತ ಅಂತ ಹೇಳ್ತೀವಲ್ಲ, ನಿಜವಾಗಿ ಪತ್ಯಂತರ್ಗತ ಅಂತ ಹೇಳುವ ಯೋಗ್ಯತೆ ಯಾರಿಗಿರುವಂತದ್ದು? ಯಾಕೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ಜನ್ಮದಲ್ಲಿ ಗಂಡ ಹೆಂಡತಿ ಬದಲಾಗ್ತಾ ಇರ್ತಾರೆ, ಅವಳಿಗೆ ಹಂಗಿಲ್ವೇ ಇಲ್ಲ. ಆದ್ರಿಂದ ವಾದಿರಾಜರ ತನ್ನ ಅರಸಿಯೊಡಗೂಡಿ ತನ್ನವಳೇ ಆದ ಲಕ್ಷ್ಮೀ ದೇವಿಯ ಜೊತೆಯಲ್ಲಿ ಮಲಗಿರ್ತಾನೆ. ಹೆಂಗ್ ಮಲಗಿರ್ತಾನೆ? ಸುಮ್ಮನೆಯಾಗಿ ಮಲಗಿಪ್ಪ. ಸುಮ್ಮನೆ ಅಂದ್ರೆ ಅರ್ಥ ಏನು? ನೀವ್ ಯಾಕ್ರಿ ಮಲಗಿದೀರಾ ಅಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ. ಸುಮ್ನೆ ಮಲಗಿದೀನಿ ಅಂತ ಹೇಳಲ್ಲ ಯಾರು. ಏನೋ ಒಂದಿದೆ ಅಲ್ಲಿ, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ, ಆಯಾಸವಾಗಿದೆ, ಕೈಕಾಲು ಮಲ್ಕೊಂಡ್ಬಿಟ್ಟಿದೀನಿ, ತಿಂದುಬಿಟ್ಟು ಓಡಾಡಕ್ ಆಗ್ತಾ ಇಲ್ಲ, ಮಲ್ಕೊಂಡಿದ್ದೀನಿ. ಏಕಾದಶಿ ದಿನ ಮಧ್ಯಾಹ್ನ ಎದ್ದು ಬಿಟ್ರೆ ಹಸುವಾಗಿ ಹೋಗುತ್ತೆ, ಮಲ್ಕೊಂಡ್ಬಿಟ್ಟಿದೀನಿ. ದ್ವಾದಶಿ ದಿನ ಬೆಳಗ್ಗೆ ಪಾಲನೆ ಮಾಡಿದ ತಕ್ಷಣ ಕಣ್ಣೇ ಬಿಡಕ್ಕಾಗಲ್ಲ, ಅಂದ್ರೆ ನಮ್ಮ ನಿದ್ದೆಗೆ ಒಂದು ಕಾರಣ. ನಿತ್ಯ 11:30 ಮಲಗೋರು, ಇವತ್ತು 10 ಗಂಟೆಗೆ ಯಾಕೆ ಮಲಗಿದ್ದೀರಿ? ನಾಳೆ ಬೆಳಗ್ಗೆ 3 ಗಂಟೆಗೆ ಹೇಳ್ಬೇಕು, ಮಲ್ಕೊಂಡಿದ್ದೀನಿ ಅಲ್ವಾ? ನಮ್ಮ ನಿದ್ದೆಗೆ ನಾನಾ ಕಾರಣ. ಲಕ್ಷ್ಮೀನಾರಾಯಣರ ನಿದ್ದೆಗೆ ಸುಖವೇ ಕಾರಣ. ಸುಮ್ಮನೆ ಅಂತಂದ್ರೆ ವಿನಾಕಾರಣ ಮಲಗುವವರಿಬ್ರೇ, ಲಕ್ಷ್ಮೀ ನಾರಾಯಣ. ಲಕ್ಷ್ಮಿ ಇಲ್ಲ, ನಾರಾಯಣ ಮಾತ್ರ. ಲಕ್ಷ್ಮಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ ದೇವರು, ಪ್ರಕೃತಿಗೆ ಅವಳ ಅಭಿಮಾನಿನಿ, ಮುಂದೆ ಓಡಿಸು ಅಂತ. ಆದ್ರೆ ಬ್ರಹ್ಮ ಪ್ರಳಯದಲ್ಲಿ ಪ್ರಕೃತಿಯೂ ಇಲ್ಲ, ಅಂದ್ರೆ ಜಡ ಪ್ರಕೃತಿಯೂ ಇಲ್ಲ. ಆದ್ದರಿಂದ ಲಕ್ಷ್ಮೀ ದೇವಿಗೆ ಕೆಲಸ ಇಲ್ಲ. ತನ್ನ ಪಕ್ಕದಲ್ಲಿ ಎದೆ ಮೇಲೆ ಹಾಕೊಂಡು ದೇವ್ರು ಏನ್ ಮಾಡ್ಬಿಟ್ಟಿದ್ದಾನೆ? ಗಟ್ಟಿಯಾಗಿ ಅವಳನ್ನ ಆಲಿಂಗನ ಮಾಡಿಕೊಂಡು, ಸ್ವಾಮಿ ಪ್ರಳಯ ಕಾಲದಲ್ಲಿ ಅಲ್ಲಿ ಬೆಡ್ ಲೈಟೂ ಇಲ್ಲ. ನಮಗ ರಾತ್ರಿ ಹುಳಗಿಳ ಬಂದ್ರೆ ಭಯ ಆಗೋಗುತ್ತೆ ಅಂತ ಒಂದು ಹಾಕೊಂಡಿರ್ತೀವಿ, ಅಲ್ಲಿ ಏನಿಲ್ಲ. ಕತ್ತಲೇನು ಅವಳೆ, ನೀರು ಅವಳೆ, ಎಲೆನು ಆಗಿದೆ ನೋಡಿ ವೈಭವ ಇದು. ನೀರಿನ ರೂಪದಲ್ಲೂ ಅವಳೇ ಇದ್ದಾಳೆ, ಕತ್ತಲೆಯಾಗೂ ಅವಳೇ ಇದ್ದಾಳೆ, ಎಲೆಯಾಗೂ ಅವಳೇ ಇದ್ದಾಳೆ, ದೇವರನ್ನ ಅಪ್ಪಕೊಂಡು ಅವಳೇ ಇದ್ದಾಳೆ. ಆದ್ರೆ 3-4 ರೂಪಗಳಿಂದ ಸುಮ್ಮನೆ ಏನೋ ಕೆಲಸ ಮಾಡದೆ ಮಲಗಿದ್ದಾರೆ. ಯಾರ್ಯಾರು? ನಮ್ಮ ನಾರಾಯಣಗೂ, ನಮ್ಮ ಸರ್ವೋತ್ತಮ ಸ್ವಾಮಿಯಾದಂತಹ ನಾರಾಯಣನಿಗೂ ಈ ನೋಡಿ ಅಲ್ಲಿ ಅಂತಂದ್ರು. ಎಲ್ಲಿ? ಪಾಲಸಾಗರದಿಂದ ಹುಟ್ಟಿ ಬಂದು ಅನ್ನುವಾಗ ಉದಿಸಿದಳು ಆ ದೇವಿ. ವಾದರಾದ್ರೆ ಹೇಳ್ತಾ ಇದಾರೆ ಅಲ್ಲಿ ಇಲ್ಲಿ ನಾಳೆ ಹೂ ಅಂತಾರೆ ಅಂತಂದ್ರೆ ಇಲ್ಲ. ಈ ರಮ್ಮೆಗೆ ಅಲ್ಲಿ ಈ ಅಂದ್ರೆ ಅರ್ಥ ಏನು? ಅಂದ್ರೆ ಏನು? ಈ ಅಂದ್ರೆ ಏನು? ಲಕ್ಷ್ಮೀ ದೇವಿ ಹೆಸರೇ ಈ ಅಂತ. ನಮಗದು ಗೊತ್ತಿಲ್ಲ. ಮಹಾಲಕ್ಷ್ಮೀ ದೇವಿ ಹೆಸರೇನ್ ಗೊತ್ತಾ? ಈ. ನಾರಾಯಣನ ಹೆಸರೇನ್ ಗೊತ್ತಾ? ಇಲ್ಲಿ ಬರ್ಲಿ ಕಾಯ್ತಾ ಇದ್ದೆ. ಅಲ್ಲಿ ಆ ದೇವಿ ಅಂದ್ರೆ ವಾಸುದೇವನ ಹೆಂಡತಿ. ಆ ದೇವಿ ಅಂದ್ರೆ ಅವನ ದೇವಿ. ಆಕಾರೋ ವಾಸುದೇವಸ್ಯ, ಆಕಾರೋ ವಾಸುದೇವ. ಸಮಸ್ತ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಭಗವಂತ. ಇಡೀ ಚತುರ್ಮುಖ ಬ್ರಹ್ಮದೇವರು ಒಂದು ಕಲ್ಪದ ಸೃಷ್ಟಿ ಮಾಡಿದ್ರೆ ಅನಂತ ಕಲ್ಪದಲ್ಲಿ ಸಮಸ್ತವನ್ನು ಸೃಷ್ಟಿ ಮಾಡೋ ದೇವರಾದ್ದರಿಂದ ಅವನು ಅಂತ ಕರೀತಾನೆ. ಇನ್ನು ವೇದವ್ಯಾಸ ದೇವರಿಗೆ ಅಂತ ಹೆಸರು.
ಅಂ ಅಹ ಅಂತ ವೇದವ್ಯಾಸ ದೇವರ ಹೆಸರು. ತಿಳ್ಕೋಬೇಕು, ಇದೆಲ್ಲ ವಿಶೇಷ ಪ್ರಮೇಯಗಳು. ಅ ಆ ಅಮ್ಮ ಪುರಾಣ ಋಷಿ ವ್ಯಾಸ ಶಾಖ ಸಹಸ್ರಕೃತ್ ಅಂತ ವಾಸುದೇವ ಸಹಸ್ರನಾಮದಲ್ಲಿ ಬರುತ್ತೆ. ಅಂದ್ರೆ ಅ ಆ ಈ ಉಪ್ಪು ಅನ್ನೋದಕ್ಕೆ ಒಬ್ಬ ದೇವತೆಗಳಿದ್ದಾರೆ. ಹೂ ಅಂದ್ರೆ ಯಾರು? ಶಿವ ಅಂತ ಅರ್ಥ. ಈ ಅಂದ್ರೆ ಯಾರು? ಅ ಅಂದ್ರೆ ಗೊತ್ತಾಯ್ತು, ಆ ಅಂದ್ರೆ ಗೊತ್ತಾಯ್ತು. ಈ ಅಂದ್ರೆ ಯಾರು? ಕಾಮ, ಮನ್ಮಥ. ಈ ಅಂದ್ರೆ ಯಾರು? ಈ ಅಂದ್ರೆ ಏನು? ಅವನ ಇವಳು ಅರ್ಥ. ಅವನಿಗೆ ಮಾತ್ರ ಸಂಬಂಧಪಟ್ಟವಳು. ಆದ್ರಿಂದ ಮಹಾಲಕ್ಷ್ಮೀ ದೇವಿ ಯಾವ ಶಬ್ದವನ್ನ ಹೇಳಿದ್ರೆ ಅನುಗ್ರಹ ಮಾಡ್ತಾಳೆ ಅಂದ್ರೆ ಈ ಕಾರವನ್ನು ಹೇಳ್ಬೇಕಂತೆ. ನೀನು ಈ ದೇವಿ. ಆದ್ದರಿಂದ ಇಂದ್ರದೇವರು ಸಂಪತ್ತನ್ನ ಕೊಡುವ ಲಕ್ಷ್ಮಿ. ಸಮುದ್ರ ಮಥನ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳಿದ್ದೇನು ಗೊತ್ತಾಂ ಪದ್ಮಿನಿ ಈಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ. ಅಲಕ್ಷ್ಮಿ ನಾಶ ಆಗ್ಲಿ, ನೀನ್ ನಮ್ಮನೆಗ್ ಬಾ. ಯಾವ ರೂಪದಿಂದ ಬಾ? ಈ ಆಗಿ ಬಾ. ಆ ಈ ಬಾ ನೀನು ಅಂತ ಕರೆದ್ರು. ಈ ರಮ್ಯ ಗಡಿಗಡಿಗೂ ಅಂತಂದ್ರೆ ದೇವರನ್ನ ಯಾವತ್ತೂ ಬಿಟ್ಟಿರದ ಈ ರಮ್ಮೆ. ರಮೆ ಅನ್ಬೇಕಾಗಿತ್ತಲ್ಲ, ರಮ್ಮೆ ಅಂತ ಯಾಕಂದ್ರು. ಅದೇ ಮಕಾರ ಬೇರೆ ಅಡಿವತ್ತು ಬೇರೆ ಕೊಟ್ರು. ರಮೆ ಅಂತ ಅನ್ನೋದನ್ನ ವಾದಿರಾದ್ರೆ ಏನಂದ್ರು? ರಮ್ಮೆ. ರಮಾ ಅಂದ್ರೆ ಏನ್ ಗೊತ್ತಾ? ಲಕ್ಷ್ಮೀ ರಮಾ ಅಂತ ಯಾಕೆ ಕರೀತಾರೆ ಗೊತ್ತಾ? ರ ಅಂದ್ರೆ ಆನಂದ, ಮಾ ಅಂದ್ರೆ ಜ್ಞಾನ. ಸ್ವರೂಪದಲ್ಲೇ ಪರಿಪೂರ್ಣವಾದ ಜ್ಞಾನಾನಂದವನ್ನ ಪಡೆದ ದೇವಿ. ಆದ್ದರಿಂದ ಅವಳ ಹೆಸರೇನು? ರಮಾ. ವಾದಿರಾದರು ಇನ್ನೊಂದು ಮಕಾರ ಅಡಿವತ್ತು ಬೇರೆ ಕೊಟ್ರು, ಮಾ ಅಂತ. ಹೇ, ನನಗೆ ಜ್ಞಾನಾನಂದ ಇದೆ, ನಾನು ಯಾಕೆ ದೇವರಿಗಿಂತ ದೊಡ್ಡವಳಾಗ್ಬಾರ್ದು ಅನ್ನುವ ಜ್ಞಾನ ಲಕ್ಷ್ಮಿಗೆ ಯಾವತ್ತಿಗೂ ಬರಲ್ಲ. ನಾನೆಷ್ಟೇ ದೊಡ್ಡವಳಾದ್ರೂ ನಾನ್ ದೇವರ ಕಂಟ್ರೋಲಲ್ಲೇ ಇದ್ದೇನೆ ಅನ್ನೋ ಜ್ಞಾನ ಅವಳಿಗೆ ಯಾವಾಗ್ಲೂ ಇದೆ. ಆದ್ದರಿಂದ ಅವಳು ಯಾರು? ರಮ್ಮೆ. ಈ ರಮ್ಮೆಗೂ ಅಡಿಗಡಿಗೂ ಹೆಜ್ಜೆ ಹೆಜ್ಜೆಗೂ, ಯಾವ ಹೆಜ್ಜೆ ಹೆಜ್ಜೆಗೆ? ಪ್ರತಿಯೊಂದು ಯುಗಗಳಲ್ಲಿ. ನಮಗೆ ಹೆಜ್ಜೆ ಅಂದ್ರೆ ಇಲ್ಲಿಂದ ಇಲ್ಲಿ. ದೇವ್ರ ಹೆಜ್ಜೆ, ದೇವ್ರು ಸುಮ್ಮನೆ ಒಂದು ಮಗ್ಗಲು ತಿರುಗಿಸುವಷ್ಟು 2 ತಿಂಗಳಾಗಿರುತ್ತೆ ಇವಾಗ. ಮೊನ್ನೆ ಇನ್ನು ಮುದ್ರಾಧಾರಣೆ ಏಕಾದಶಿ ಆಯ್ತು. ಇನ್ 2 ತಿಂಗಳು ದೇವ್ರ ಈ ಕಡೆ ತಿರುಗೋತ್ತಿಗೆ ಇನ್ನೊಂದು ಏಕಾದಶಿ ಬರುತ್ತೆ, ಪರಿವರ್ತಿನಿ ಅಂತ. ಅದೊಂದು ತಮಾಷೆಗೆ ಒಂದು ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವ್ ಶೌಚಕ್ಕೆ ಹೋಗಿದ್ರಂತೆ. ಶೌಚಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ರಾವಣ ಹುಟ್ಟಿ ತೊಂದರೆ ಕೊಟ್ಟು ಸತ್ಯ ಹೋಗಿದ್ದ. ರಾವಣ ಕೋಟ್ಯಾಂತರ ವರ್ಷ ಬದುಕಿದ್ದ. ಬ್ರಹ್ಮದೇವ್ ಶೌಚ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ರಾವಣ ಹುಟ್ಟದ ಅಂತ ಗೊತ್ತಾಗ ಶೌಚಕ್ಕೆ ಹೋದ್ರಂತೆ. ಬರೋ ಅಷ್ಟೊತ್ತಿಗೆ ಸತ್ತ ಹೋದ ಅನ್ಗಿಸ್ಬಂತು. ಅಂದ್ರೆ ಕಾಲದ ವೈಭವ ಅದು ಅಂತ. ಅಂದ್ರೆ ನಿಜ ಅಲ್ಲ ಅದು. ಅಂದ್ರೆ ನಮ್ಮ ಕಾಲ, ದೇವತೆಗಳ ಕಾಲ, ಬ್ರಹ್ಮದೇವರ ಕಾಲಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳೋದಷ್ಟೇ. ಅಂತಹ ಲಕ್ಷ್ಮೀ ದೇವಿಗೆ, ನಾರಾಯಣನಿಗೆ ಪ್ರತಿಯೊಂದು ಯುಗಗಳಲ್ಲಿ ಜನ್ಮ ಅಂದ್ರೆ ಏನು ಗೊತ್ತಾ? ಅವತಾರ. ಅವತಾರ ಅಂದ್ರೆ ಏನು? ಮೇಲಿಂದ ಕೆಳಗೆ. ಅವತರಣ. ಆರೋಹಣ ಅಂದ್ರೇನು? ಕೆಳಗಿಂದ ಮೇಲ್ ಹೋಗೋದು. ಅವತರಣ ಅಂದ್ರೇನು? ಮೇಲಿಂದ ಮೇಲ್ಲೋಕದಿಂದ ಕೆಳಗಿಳಿದು ಬರೋದನ್ನೇ ಆದ್ರಿಂದ ಲಕ್ಷ್ಮಿ ಅವಾಗ ಹುಟ್ಟಿ ಬಂದಿದ್ದಲ್ಲ, ಇನ್ನೊಂದು ರೂಪದಿಂದ ಅವಳು ಅವತಾರ ಮಾಡಿದಳು ಅನ್ನುವಂತಹ ತತ್ವವನ್ನ ನಮಗಿಲ್ಲಿ ವಾದಿರಾಜ ಸ್ವಾಮಿಗಳು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಅಂದ್ರೆ ಬೇಕಾದಷ್ಟಿದೆ ಈ ವಿಷಯ. ಇಷ್ಟು ಸಾಕು ಪ್ರಮೇಯ. ಇನ್ನೊಂದು ಪದ್ಯ ಮಾಡೋಣ, ಸಾಕ? ಮಾಡ್ಲಾ? ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ, ಅಂಬುಜವೆರಡು ಕರಯುಗದಿ. ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರ ಉಟ್ಟು ಮೆರೆದಳು. ಹುಟ್ಟಿ ಬರುವಾಗಲೇ ಮದುವೆ ಆಗಿತ್ತೆ. ಸ್ವಯಂವರ ಹೇಳುವಾಗಲೇ ಮದುವೆ ಆಗೋಗಿದೆ ಅಂತಾರೆ ವಾದಿರಾಜರು. ಮಹಾಲಕ್ಷ್ಮೀ ದೇವಿಯ ಸ್ವರೂಪ ನಿರ್ಣಯವನ್ನ ಮಾಡುವಾಗ ಎದ್ದು ಬಂದ್ಲು ಅಂತಾರಲ್ಲ, ಹೇಗೆ ಬಂದ್ಲವಳು ಅಂತ ಹೇಳುವಾಗ ರಾಜರಂತಾರೆ, ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ. ಕಂಬು ಕಂಠ. ಕಂಬು ಅಂದ್ರೆ ಏನು? ಶಂಖ. ಶಂಖಕ್ಕೆ ಏನ್ ಹೆಸರು? ಕಂಬು. ಕುತ್ತಿಗೆ ಹೇಗಿರ್ಬೇಕು ಅಂತ ಶಾಸ್ತ್ರ ರಕ್ಷಣೆ ಕೊಡುತ್ತೆ. ಶಂಖದಂತೆ ಇರಬೇಕು. ಶಂಖದಂತ ಕುತ್ತಿಗೆಯಿಂದ ಬರುವ ನಾದ ಶಾಸ್ತ್ರದ್ದು ಅಂತ. ನಮ್ ಕುತ್ತಿಗೆ ನಮಗೆ ಭಯ ಆಗೋದು ನೋಡ್ಕೊಂಡು ಒಂದ್ಸಲ ಕತ್ಲಲ್ಲಿ
ಆದ್ದರಿಂದ ಸಂಲಕ್ಷಣ ಇಲ್ಲ ಅಂತ ತಾತ್ಪರ್ಯ ನಮಗಷ್ಟೇ. ಅಂತಹ ಕಂಬು ಕಂಠದ ಸುತ್ತ, ಕೆಂಪಾದ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ. ಯಾರು ಕಟ್ಟಿದಾರ ಹಾಗಾದ್ರೆ? ದೇವ್ರೇ. ಆ ಮಹಾಲಕ್ಷ್ಮೀ ದೇವಿಗೆ ಮಂಗಳ ಸೂತ್ರವನ್ನ ವಿಶೇಷವಾಗಿ ಕಟ್ಟಿದ್ಯಾರು? ವಿಶೇಷವಾದಂತಹ ಚರ್ಚೆಗಳು ಮಾಡ್ತಾರೆ ಶಾಸ್ತ್ರದಲ್ಲಿ. ಮಂಗಳ ಸೂತ್ರಕ್ಕೆ ಮೊದಲು ಪೂಜೆ ಆಗ್ಬೇಕು, ಮಂಗಳ ಸೂತ್ರ ಪೂಜೆ ಮಾಡಿದ್ರೆ ಅಧ್ವಾನಿ ಶಚೀದೇವಿ ಪೂಜೆ ಆಗ್ಬೇಕು, ರತಿದೇವಿ ಪೂಜೆ ಆಗ್ಬೇಕು, ಪಾರ್ವತಿ ಪೂಜೆ ಯಾರಿದ್ರು. ಆದ್ದರಿಂದ ಇವಳ ಎಲ್ಲ ದೇವಿಯರನ್ನ ಮೀರಿ ನಿಂತ ಮಹಾನುಭಾವಳಾದ್ದರಿಂದ ಇವಳು ಕಟ್ಟಿಕೊಂಡಂತ ಮಂಗಳ ಸೂತ್ರ ಯಾವ್ದು ಗೊತ್ತಾ? ಒಂದರ್ಥದಲ್ಲಿ ತಾಳಿ ಅಂತ ಒಂದು ಮಾಂಗಲ್ಯ ಸೂತ್ರ, ಹೆಣ್ಮಕ್ಳ ಮೇಲೆ ಹಾಕೊಂತಿರಲ್ಲ ಮಾಂಗಲ್ಯ, ಅದು ಒಂದು ಅರ್ಥ. ಇನ್ನೊಂದು ಮಂಗಳ ಸೂತ್ರ ಅಂದ್ರೆ ಏನ್ ಗೊತ್ತಾ? ಅದು ಕಂಕಣ ಬಂಧನ. ಅವ್ರು ಹಾಕೊಂಡು ನಾನು ಇವತ್ತಿನಿಂದ, ಅಂದ್ರೆ ಇವತ್ತು ಅಂದ್ರೆ ಲೆಕ್ಕ ಇಲ್ಲ, ನಿರಂತರವಾಗಿ ದೇವರ ಗುಣಾನುಸಂಧಾನವನ್ನ ಮಾಡ್ತಾ ಇರ್ತೇನೆ ಅನ್ನುವ ಮಂಗಳ ಸೂತ್ರವನ್ನ ಕಟ್ಕೊಂಡಿದ್ದಾಳೆ ತಾಯಿ ಕುತ್ತಿಗೆಯಲ್ಲಿ. ಅಂದ್ರೆ ದೇವರ ಗುಣಗಾನವನ್ನ ಬಿಟ್ಟು ನಾನಿನ್ನೇನೂ ಮಾಡಲ್ಲ ಅನ್ನೋದೇ ಅವಳ ಮಂಗಳ ಸೂತ್ರ. ಮಂಗಳ ಅಂದ್ರೇನು? ಮಂಗಳ ಅಂದ್ರೇನು? ಒಳ್ಳೆಯದು ಅಂತೀವಿ, ಅಲ್ಲ, ನಮಗ್ ಒಳ್ಳೆಯದು. ಲಕ್ಷ್ಮೀ ಮಂಗಳ ಅಂದ್ರೆ ಯಾರು? ಮಂಗಳಂ ಭಗವಾನ್. ಇವಳ ಕಂಠದಲ್ಲಿ ನಾರಾಯಣ, ಅವನ ಎದೆಯಲ್ಲಿ ಮುಗಿತಲ್ಲ. ಮಂಗಳ ಸೂತ್ರ ಅಂದ್ರೆ ಯಾರು? ದೇವರೇ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ. ಯಾಕೆ ಲಕ್ಷ್ಮಿಯ ಕಂಠದ ಸುತ್ತಳತೆ ಏನು ಅಂತ ನಮಗ್ ಗೊತ್ತಿಲ್ಲ. ಪ್ರಕೃತಿ ಎಷ್ಟಗಲ ಇದೆ ಅಂತ ಯಾರನ್ನಾರು ಕೇಳಿದ್ರೆ ಆಗುತ್ತಾ? ಅವ್ಯಾಕೃತ ಆಕಾಶ ಎಷ್ಟಗಲ ಇದೆ ಅಲ್ವಾ? ಮೋಕ್ಷ ಲೋಕ ಎಷ್ಟಗಲ ಇದೆ ಅಂತ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ಕಂಠ ಎಷ್ಟಗಲ ಇದೆ, ಅದಕ್ಕೆ ತಕ್ಕನಾಗಿ ಚೈನ್ ಮಾಡಿಸ್ತೀವಿ ನಾವು. ಅಂದ್ರೆ ದೇಶತಃ ಕಾಲತಃ ಪೂರ್ಣ ವ್ಯಾಪ್ತರಾದಂತಹ ಮಹಾಲಕ್ಷ್ಮೀ ದೇವಿಯರ ಕಂಠ ಸುತ್ತಳತೆ ಯಾರಿಗ್ ಗೊತ್ತ್ರಿ? ಆದ್ದರಿಂದ ಭಗವಂತ ಒಬ್ಬ ಬಲ್ಲ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ. ಅಲ್ಲಿಂದ ಕೆಳಗೆ ಬರ್ತಾ ಎರಡು ಕೈ ಅವಳಿಗೆ. ಆ ಎರಡು ಕೈಯಲ್ಲಿ ಏನಿದೆ? ಅಂಬುಜವೆರಡು ಕರಯುಗದಿ. ಎರಡೂ ಕೈಯಲ್ಲಿ ಅಂಬುಜ ಇದೆ. ಅಂಬುಜ ಅಂದ್ರೆ ಏನು? ಕಮಲ. ಇನ್ನೂ ಹೇಳ್ತಾರೆ ಅಂಬುಜವೆರಡು ಕರಯುಗದಿ ಧರಿಸಿ. ಅದರಲ್ಲಿ ಅಂಬುಜ ಅಂದ್ರೆ ಅಂಬು ಅಂದ್ರೆ ಏನು? ನೀರು ಅಂತ ಒಂದು ಅರ್ಥ. ಮತ್ತೆ ಅಂಬು ಅಂದ್ರೆ ಏನು? ಕರ್ಮ ಅಂತ ಒಂದು ಅರ್ಥ. ಲಕ್ಷ್ಮೀ ದೇವಿಗೆ ಇವಾಗ 4 ಕೈ ಹೇಳಿದ್ರು ವಾದಿರಾಜರಿಗೆ. ಏನು? ಮುಂದೆ ಇನ್ನೊಂದು ಹೇಳ್ತಾರೆ, 2 ಕೈ ಬಗ್ಗೆ ಮಾತಾಡ್ತಾರೆ ನೆಕ್ಸ್ಟ್. ಆ ಪದ್ಯ ನೋಡೋಣ. ಅವನು 2 ಸಲ ಯಾಕೆ ಹೇಳ್ಬೇಕಾಗಿತ್ತು ರಾಜರು? ಅಂಬುಜವೆರಡು ಕರಯುಗದಿ, ಮತ್ತೆ ಅಂಬುಜವೆರಡು ಕರಯುಗದಿ ಧರಿಸಿ. ನಾವು ಸಾಮಾನ್ಯವಾಗಿ ಅದನ್ನೇ ಪದ್ಯಕ್ಕೆ ಅನುಕೂಲವಾಗಿ ರಾಗ ಕೇಳ್ತಾ ಇದ್ದಾರೆ ಅನ್ಕೊಂಡಿಲ್ಲ. ಅಂಬು ಅಂದ್ರೆ ಕರ್ಮ, ನೀರಿಗೆ ಅಂಬು ಅಂತ ಹೆಸರು ಅಲ್ವಾ? ನೀರನ್ನ ಅಂಬು ಅಂತೀವಲ್ಲ, ಕರ್ಮ. ಅಂಬುಜ ಅಂದ್ರೆ ಏನು? ಕರ್ಮದಿಂದ ಹುಟ್ಟಿದ್ದು. ಯಾವ ಯಾವ ಜೀವರಾಶಿಗಳಿಗೆ ಏನೇನು ಕರ್ಮದಿಂದ ಯಾವ ಯಾವ ಜನ್ಮಗಳನ್ನ ಕೊಡಬೇಕು ಅನ್ನುವ ಎಲ್ಲ ಲಿಸ್ಟ್ ಕೈಲಿದೆ ಅಂಬುಜ. ಸಮಸ್ತ ಪ್ರಪಂಚದ ಲಿಸ್ಟ್ ಅವಳ ಕೈಲಿದೆ ಅಂಬುಜ. ಇನ್ನೊಂದಿದೆ ಅಂಬುಜ ಅಂತಂದ್ರೆ ಕಮಲ. ಅಂಬುಜ ಅಂದ್ರೆ ಕಮಲ. ಚತುರ್ಮುಖ ಬ್ರಹ್ಮದೇವರಿಗೂ ಕಮಲ ಅಂತಾನೆ ಹೆಸರು. ಆದ್ರಿಂದ ಹೆಣ್ಣು ಮಕ್ಕಳು ಕಮಲ, ಬ್ರಹ್ಮದೇವರು ಕಮಲ. ಆದ್ರಿಂದ ಕಮಲ ಅಂತ ಹೆಣ್ಮಕ್ಳಿಗೆ ಹೆಸರಿಡ್ಬೋದಾ ಅಂದ್ರೆ ಕಮಲ ಅಂದ್ರೆ ಹೆಣ್ಮಕ್ಳು. ಕಮಲ್ ಅಂದ್ರೆ ಯಾರು? ಹಿಂದಿಲಿ ಕಮಲ್ ಅಂತ ಆಗುತ್ತೆ. ಕಮಲ ಅಂತಾದ್ರೆ ಬ್ರಹ್ಮ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾ ಶ್ರೀರಪಿ ಚೋಚ್ಯತೆ. ಆದ್ದರಿಂದ ಒಂದು ಕೈಯಲ್ಲಿ ಸಮಗ್ರ ಪ್ರಪಂಚದ ಲಿಸ್ಟ್ ಇದೆ, ಇನ್ನೊಂದು ಕೈಯಲ್ಲಿ ಬ್ರಹ್ಮದೇವರನ್ನು ಹಿಡ್ಕೊಂಡಿದ್ದಾಳೆ, ಇನ್ನೆರಡು ಕೈಯಲ್ಲಿ ಕಮಲ ಹಿಡ್ಕೊಂಡಿದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ಪೀತಾಂಬರ ಹುಟ್ಟು ಹೊಳೆಯುವಂತಹ ವಿಚಿತ್ರವಾದ ಹಳದಿ ಬಣ್ಣದ ರೇಷ್ಮೆ ಸೀರೆಯನ್ನ ಹುಟ್ಟು ಮೆರೆದಳು. ವಿಶೇಷವಾಗಿ ಆ ಮಹಾತಾಯಿ ವಿರಾಜಮಾನಳಾಗಿದ್ದಾಳೆ ಅನ್ನುವಂತಹ ತತ್ವವನ್ನ ಇಲ್ಲಿ ವಾದಿರಾಜ ಸ್ವಾಮಿಗಳವರು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಮಹಾಲಕ್ಷ್ಮೀ ದೇವಿ ನೆಕ್ಸ್ಟ್ ಏನು ಮಾಡಿದ್ಲು ಅಂತ 2 ಕೈಗಳಲ್ಲಿ ಏನಿದೆ ಅಂತ ಹೇಳ್ತಾರೆ. ಆ ಭಾಗವನ್ನು ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.